ಓಂ ಶಾಂತಿ. 6 ಜನವರಿ 2025 ಪ್ರಾತಃ ಮುರಳಿ बाप दादा मधुबन। मीठे बच्चे, तुम्हारा एक एक बोल बहुत मीठा फर्स्ट क्लास होना चाहिए। जैसे बाप दुख हरता सुख करता है, ऐसे बाप समान सबको सुख दो। ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ನಿಮ್ಮ ಒಂದೊಂದು ಮಾತು ಬಹಳ ಮಧುರ ಹಾಗೂ ಫಸ್ಟ್ ಕ್ಲಾಸ್ ಆಗಿರಬೇಕು. ಹೇಗೆ ಬಾಬೋರು ದುಃಖ ಹರ್ತ ಸುಖ ಕರ್ತ ಆಗಿದ್ದಾರೆ, ಹಾಗೆ ನೀವು ತಂದೆ ಸಮಾನ ಎಲ್ಲರಿಗೂ ಸುಖ ಕೊಡಿ. ಅಂದರೆ ನಿಮ್ಮ ಒಂದೊಂದು ಮಾತು ಆ ಥರ ಮಧುರವಾಗಿ ಸುಖದಾಯಿಯಾಗಿರಲಿ. ಹೇಗೆ ಬಾಬಾ ದುಃಖ ಹರ್ತ ಸುಖ ಕರ್ತ ಆಗಿದ್ದಾರೆ, ಹಾಗೆ ತಂದೆ ಸಮಾನ ಎಲ್ಲರಿಗೂ ಸುಖ ಕೊಡಿ. प्रश्न, लौकिक मित्र संबंधियों को ज्ञान देने की युक्ति क्या है? ಪ್ರಶ್ನೆಯಾಗಿದೆ, ಲೌಕಿಕ ಮಿತ್ರ ಸಂಬಂಧಿಕರಿಗೆ ಜ್ಞಾನ ಕೊಡುವಂತಹ ಯುಕ್ತಿ ಏನಾಗಿದೆ, ಯಾವುದು, ಯಾವ ರೀತಿಯಲ್ಲಿ ಅವರಿಗೆ ಜ್ಞಾನ ಕೊಡಬೇಕು? उत्तर, कोई भी मित्र संबंधी आदि है तो उनसे बहुत नम्रता से प्रेम भाव से ಮುಸ್ಕುರಾತೆ ಹುಯೇ ಬಾತ್ ಕರ್ನಿ ಚಾಯಿ. ಬಾಬಾ ಹೇಳ್ತಾರೆ, ಯಾರೇ ಮಿತ್ರ ಸಂಬಂಧಿಕರು ಮುಂತಾದ ಸಂಬಂಧಗಳು ಯಾರೇ ಇರಲಿ, ಎಲ್ಲರ ಜೊತೆ ಬಹಳ ನಮ್ರತೆಯಿಂದ, ಪ್ರೇಮ ಭಾವದಿಂದ, ಪ್ರೀತಿಯ ಭಾವನೆಯಿಂದ ಮುಗುಳ್ನಗ್ತಾ ಮಾತಾಡಬೇಕು. ಮೊದಲನೇದಾಗಿ ಸೇವೆ, ಜ್ಞಾನ ಕೊಡೋದು ಧಾರಣೆಯಿಂದ. ಏಕೆಂದರೆ ಮಿತ್ರ ಸಂಬಂಧಿಕರು ಸಮೀಪ ಇರ್ತಾರೆ. ಅವ್ರು ನಾವು ಹೇಳೋ ಜ್ಞಾನಕ್ಕಿಂತನೂ ನಮ್ಮ ಜೀವನದ ಧಾರಣೆಯೇ ಅವ್ರಿಗೆ ಜ್ಞಾನ. ಅದಕ್ಕೋಸ್ಕರ ಬಹಳ ನಮ್ರತೆಯಿಂದ, ಪ್ರೇಮ ಭಾವದಿಂದ, ಮುಗುಳ್ನಗೆಯಿಂದ ಮಾತಾಡಬೇಕು. समझाना चाहिए वही महाभारत लड़ाई है। बाप ने रुद्र ज्ञान यज्ञ रचा है। मैं आपको सत्य कहता हूँ कि भक्ति आदि तो जन्म जन्मांतर की है, अब ज्ञान शुरू होता है. ತಿಳಿಸ್ಕೊಡ್ಬೇಕು ಅವರಿಗೆ, ಇದು ಅದೇ ಮಹಾಭಾರತ ಯುದ್ಧದ ಸಮಯ. ಇದು ಬಾಬೋರು ರುದ್ರ ಜ್ಞಾನ ಯಜ್ಞವನ್ನು ರಚನೆ ಮಾಡಿದ್ದಾರೆ. ನಾವು ನಿಮಗೆ ಸತ್ಯ ಹೇಳ್ತೀವಿ, ಭಕ್ತಿ ಮುಂತಾದವು ಜನ್ಮ ಜನ್ಮಾಂತರಗಳಿಂದ ಮಾಡ್ಕೊಂಡು ಬಂದಿದ್ದೀರಿ. ಒಬ್ಬೊಬ್ರದ್ದು ಒಂದೊಂದು ರೀತಿ ವಿಧಿ ವಿಧಾನ ಭಕ್ತಿ ವಿಸ್ತಾರ ಏನಿದೆ, ಇದೆಲ್ಲ ನೀವು ಜನ್ಮ ಜನ್ಮಾಂತರ ಮಾಡಿದ್ದೀವಿ. ಈಗ ಜ್ಞಾನ ಶುರು ಆಗಿದೆ. जब मौका मिले तो बहुत युक्ति से बात करो. ಮಿತ್ರ ಸಂಬಂಧಿ ಜ್ಞಾನ ಕೊಡ್ತೀನಿ ಅಂತಂಗೆ ಸೀದಾ ಹೇಳಿಬಿಡೋದಲ್ಲ. ಅವಕಾಶ ನೋಡಿ, ಸಮಯ ಸಂದರ್ಭ ನೋಡಿ ಬಹಳ ಯುಕ್ತಿಯಿಂದ ಮಾತಾಡಬೇಕಾಗುತ್ತೆ. ಕುಟುಂಬ ಪರಿವಾರ ಮೇ ಬಹುತ್ ಪ್ಯಾರ್ ಸೆ ಚಲೋ, ಕಭಿ ಕಿಸಿ ಕೋ ದುಃಖ ನ ದೋ. ಕುಟುಂಬ ಪರಿವಾರದಲ್ಲಿ ಬಹಳ ಪ್ರೀತಿಯಿಂದ ನಡ್ಕೊಳ್ಳಿ, ಎಂದು ಯಾರಿಗೂ ದುಃಖ ಕೊಡಬಾರ್ದು. ಬಾಬಾ ಹೇಳ್ತಾರೆ, ಇದೇ ಲೌಕಿಕ ಮಿತ್ರ ಸಂಬಂಧಿಕರಿಗೆ ಜ್ಞಾನ ಕೊಡೋ ಯುಕ್ತಿ. ಯಾವುದೋ ಸಂದರ್ಭ ಪರಿಸ್ಥಿತಿಯಲ್ಲಿ ನೀವು ಜ್ಞಾನ ಹೇಳಕ್ಕೆ ಹೋದರೆ ಅವರಿಗೇನು ಆ ಸಮಯದಲ್ಲಿ ಅವ್ರು ತಗೊಳಕ್ಕಾಗಲ್ಲ. ಸಮಯ ನೋಡಿ, ಅವಕಾಶ ನೋಡಿ ಯುಕ್ತಿಯಿಂದ ಮಾತಾಡಿ, ಮತ್ತು ಬಹಳ ಪ್ರೀತಿಯಿಂದ ನಡ್ಕೊಳ್ಳಿ, ಎಂದು ಯಾರಿಗೂ ದುಃಖ ಕೊಡಬೇಡಿ. ನಮ್ರತೆ, ಪ್ರೀತಿ ಇದೆಲ್ಲ ಧಾರಣೆಯ ಆಧಾರದ ಮೇಲೆ ಮಿತ್ರ ಸಂಬಂಧಿಕರಿಗೆ ಜ್ಞಾನ ಕೊಡುವಂಥದ್ದು. ಗೀತ್, ಆಖಿರ್ ವಹ ದಿನ್ ಆಯಾ ಆಜ್. ಓಂ ಶಾಂತಿ. जब कोई गीत बजता है तो बच्चों को अपने अंदर उसका अर्थ निकालना चाहिए. सेकेंड में निकल सकता है. ಮುರಳಿಯಲ್ಲಿ ಹಾಡಾಗಿದೆ, ಕೊನೆಗೂ ಆ ದಿನ ಬಂತು. ಬಾಬಾ ಹೇಳ್ತಾರೆ, ಯಾವಾಗ ಇಂಥ ಹಾಡುಗಳನ್ನು ಕೇಳ್ತೀರಿ, ಮಕ್ಕಳ ಹೃದಯದಲ್ಲಿ ಇದರ ಅರ್ಥ ಬರಬೇಕು. ಸೆಕೆಂಡಲ್ಲಿ ಇದರ ಅರ್ಥವನ್ನು ತೆಗಿಬೇಕು ಅಥವಾ ಸ್ಮೃತಿಗೆ ತಂದ್ಕೋಬೇಕು. ये बेहद के ड्रामा की बहुत बड़ी घड़ी है ना. भक्ति मार्ग में मनुष्य पुकारते भी है. जैसे कोर्ट में केस होता है
तो कहते हैं कब सुनवाई हो, कब बुलावा हो, तो हमारा केस पूरा हो. ಮಕ್ಕಳೇ, ಇದು ಬೇಹದ್ದಿನ ಡ್ರಾಮಾ. ಇದು ಬಹುದೊಡ್ಡ ಗಡಿಯಾರ, 5000 ವರ್ಷದ ಗಡಿಯಾರ ಇದು. ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಕರೀತಾರೆ ಭಗವಂತನನ್ನು. ಹೇಗೆ ನೋಡಿ, ಕೋರ್ಟಲ್ಲಿ ಯಾರ್ದಾದ್ರೂ ಕೇಸ್ ಇದೆ ಅಂದರೆ ಅವ್ರು ಏನು ಕಾಯ್ತಾರೆ? ನಮ್ಮ ವಿಚಾರಣೆ ಯಾವಾಗ ಬರುತ್ತೆ, ನಮ್ಮ ಕೇಸ್ ಯಾವಾಗ ಮುಗಿಯುತ್ತೆ ಅಂತ. तो बच्चों का भी केस है. कौन सा केस? रावण ने तुमको बहुत दुखी बनाया है. तुम्हारा केस दाखिल होता है बड़े कोर्ट में. ಬಾವೆ ಹೇಳ್ತಾರೆ, ನೀವು ಮಕ್ಕಳದ್ದು ಕೇಸ್ ಇದೆ ಇಲ್ಲಿ. ಯಾವ ಕೇಸ್? ರಾವಣ ನಿಮಗೆ ಬಹಳ ದುಃಖಿಯನ್ನಾಗಿ ಮಾಡಿದ್ದಾನೆ. ನಿಮ್ಮ ಕೇಸು ಈ ದೊಡ್ಡ ಕೋರ್ಟಲ್ಲಿ ದಾಖಲಾಗಿದೆ. मनुष्य पुकारते रहते हैं, बाबा आओ, आकर के हमको दुखों से छुड़ाओ. एक दिन सुनवाई तो ज़रूर होती है. ಬಾಬಾ ಹೇಳ್ತಾರೆ, ಮನುಷ್ಯರು ಎಲ್ಲರೂ ಕರೀತಾ ಇರ್ತಾರೆ, ಬಾಬಾ ಬನ್ನಿ ನಮ್ಮ ದುಃಖವನ್ನು ದೂರ ಮಾಡಿ, ನಮ್ಮನ್ನು ಈ ಕಷ್ಟ ಅಥವಾ ಬಂಧನದಿಂದ ಬಿಡಿಸಿ ಅಂತ. ಬಾಬಾ ಹೇಳ್ತಾರೆ, ಒಂದಿನ ಎಲ್ಲರಿಗೂ ಆ ದಿನ ಬರುತ್ತೆ, ವಿಚಾರಣೆಯ ದಿನ. ಏಕೆಂದರೆ ಇದು ಬಹುದೊಡ್ಡ ಕೋರ್ಟ್. ಇದರಲ್ಲಿ ಜನ್ಮ ಜನ್ಮಾಂತರಗಳದ್ದು ಎಲ್ಲ ಲೆಕ್ಕದ ಕೇಸ್ ಇದೆ. ಇದು ವಿಚಾರಣೆ ಬರುತ್ತೆ. बाप सुनते भी है, ड्रामा अनुसार आते भी है, बिल्कुल पूरे टाइम पर. उसमें एक सेकंड का भी फ़र्क नहीं पड़ सकता है. बेहद की घड़ी कितना एक्यूरेट चलती है. ಬಾಬಾ ಹೇಳ್ತಾರೆ, ಡ್ರಾಮಾನುಸಾರ ಬಿಲ್ಕುಲ್ ನಾನು ನನ್ನ ಸಮಯಕ್ಕೆ ಸರಿಯಾಗಿ ಬರ್ತೀನಿ. ಒಂದು ಸೆಕೆಂಡಿನ ಅಂತರನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಬೇಹದ್ದಿನ ಗಡಿಯಾರ ಬಹಳ ಅಕ್ಯುರೇಟಾಗಿ ನಡೆಯುತ್ತೆ ಇದು. यहाँ तुम्हारे पास ये छोटी घड़ियाँ भी एक्यूरेट नहीं चलती. यज्ञ का हर कार्य एक्यूरेट होना चाहिए. ಬಾಬಾ ಹೇಳ್ತಾರೆ, ನಿಮ್ಮ ಹತ್ರ ಇರೋ ಈ ಗಡಿಯಾರ ಏನಿದೆ, ಈ ಚಿಕ್ಕ ಗಡಿಯಾರಗಳೇನು ಆ್ಯಕ್ಯುರೇಟಾಗಿ ನಡೆಯಲ್ಲ. ಒಂದು ಹಿಂದೆ ಮುಂದೆ ಸೆಕೆಂಡು ನಿಮಿಷಗಳು ಎಷ್ಟೊಂದು ವ್ಯತ್ಯಾಸ, ಅಥವಾ ಕೆಲವು ನಿಂತು ಹೋಗುತ್ತೆ. ಆದರೆ ಈ ಯಜ್ಞದಲ್ಲಿ ಪ್ರತಿಯೊಂದು ಕಾರ್ಯನೂ ಆ್ಯಕ್ಯುರೇಟಾಗಿ ಮಾಡಬೇಕು. ಗಡಿ ಭೀ ಆ್ಯಕ್ಯುರೇಟ್ ಹೋನಿ ಚಾಹಿಯೆ. ಈ ಗಡಿಯಾರನೂ ಸಮಯ ಸರಿಯಾಗಿರಬೇಕು. ಹಿಂದೂ ಮುಂದೂ ಆ ಥರ ಅಲ್ಲ, ಸಮಯ ಸರಿಯಾಗಿರಬೇಕು. ಬಾಪ್ ತೋ ಬಡಾ ಆ್ಯಕ್ಯುರೇಟ್ ಹೇ, सुनवाई बड़ी एक्यूरेट होती है. कल्प 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 के संगम पर एक्यूरेट टाइम पर आते हैं. ಬಾಬೋರು ಬಹಳ ಆ್ಯಕ್ಯುರೇಟ್ ಆಗಿದ್ದಾರೆ. ಸಮಯಕ್ಕೆ ಸರಿಯಾಗಿ ಬರ್ತಾರೆ, ಸಮಯಕ್ಕೆ ಸರಿಯಾಗಿ ಹೋಗ್ತಾರೆ. ನಿಮ್ಮ ವಿಚಾರಣೆನೂ ಬಹಳ ಆ್ಯಕ್ಯುರೇಟಾಗಿ ನಡೆಯುತ್ತೆ ಕೋರ್ಟಲ್ಲಿ. ಕಲ್ಪದ ಸಂಗಮ್ ಯುಗದಲ್ಲಿ ನಾನು ನನ್ನ ಆ್ಯಕ್ಯುರೇಟ್ ಸಮಯದಲ್ಲಿ ಬರ್ತೀನಿ. तो बच्चों की अब सुनवाई हुई, बाबा आया हुआ है, अभी तुम सबको समझाते हो. आगे तुम भी नहीं समझते थे कि दुख कौन देता है. ಬಾಬಾ ಹೇಳ್ತಾರೆ, ಈಗ ನಿಮ್ಮ ವಿಚಾರಣೆ ಶುರು ಆಗಿದೆ. ಬಾಬೋರು ಬಂದಿದ್ದಾರೆ, ಈಗ ನೀವೆಲ್ಲರಿಗೂ ತಿಳಿಸ್ಕೊಡ್ತೀರಿ. ಮೊದಲೇನೂ ಗೊತ್ತಿರಲಿಲ್ಲ, ನಮಗೆ ದುಃಖ ಯಾರು ಕೊಡ್ತಾರೆ, ಯಾಕೆ ನಾವು ದುಃಖಿ ಆಗ್ತೀವಿ, ಇದೇನೂ ಗೊತ್ತಿರಲಿಲ್ಲ. अभी बाप ने समझाया है, रावण राज्य शुरू होता है द्वापर से. तुम बच्चों को मालूम पड़ गया है. बाबा कल्प संगम युग पर आते हैं. ಈಗ ಬಾಬೋರು ತಿಳಿಸ್ಕೊಟ್ಟಿದ್ದಾರೆ, ರಾವಣ ರಾಜ್ಯ ಶುರು ಆಗುತ್ತೆ ದ್ವಾಪರ ಯುಗದಿಂದ. ನೀವು ಮಕ್ಕಳಿಗೆ ಗೊತ್ತಿದೆ, ಬಾಬೋರು ಬರೋದು ಕಲ್ಪದ ಸಂಗಮ ಯುಗದಲ್ಲಿ ಬರ್ತಾರೆ. ಇದೀಗ ಬೇಹದ್ದಿನ ರಾತ್ರಿ. ಇದು 2500 ವರ್ಷದ ಬೇಹದ್ದಿನ ರಾತ್ರಿ. ಶಿವಬಾಬೋರು ಬರೋದು ಶಿವರಾತ್ರಿ ಅಂದರೆ ಈ ಸೂರ್ಯ ಮುಳುಗಿರೋ ರಾತ್ರಿ ಅಲ್ಲ, ಬೇಹದ್ದಿನ ರಾತ್ರಿಯಲ್ಲಿ ಬರ್ತಾರೆ. श्री कृष्ण की बात नहीं, जब घोर अंधियारे में अज्ञान नींद में सोए रहते हैं, तब ज्ञान सूर्य बाप आते हैं बच्चों को दिन में ले जाने. ಇಲ್ಲಿ ಬರ್ತಾರೆ ರಾತ್ರಿಯಲ್ಲಿ, ಬೇಹದ್ ರಾತ್ರಿಯಲ್ಲಿ ಅಂದರೆ ಇದು ಶ್ರೀಕೃಷ್ಣನ ಮಾತಲ್ಲ. ಯಾವಾಗ ಮನುಷ್ಯರು ಘೋರ ಅಂಧಕಾರದಲ್ಲಿ ಅಜ್ಞಾನದ ನಿದ್ರೆಯಲ್ಲಿ ಮಲಗಿರ್ತಾರೆ,
ಆವಾಗಲೇ ಜ್ಞಾನ ಸೂರ್ಯ ಬಾಬೋರು ಬರ್ತಾರೆ. ಮಕ್ಕಳಿಗೆ ಹಗಲಲ್ಲಿ ಕರ್ಕೊಂಡೋಗ್ಲಿಕ್ಕೆ ಬಾಬೋರು ಬರ್ತಾರೆ. ಜ್ಞಾನ ಸೂರ್ಯೋದಯ ಆಗುತ್ತೆ, ಹಗಲಾಗುತ್ತೆ. ಸತ್ಯಯುಗದ ಹಗಲಿಗೆ ಕರ್ಕೊಂಡೋಗ್ತಾರೆ. कहते हैं मुझे याद करो क्योंकि पति से पावन बनना है. ಬಾಬಾ ಹೇಳ್ತಾರೆ, ನೀವು ನನ್ನನ್ನು ನೆನ್ಪು ಮಾಡಿ, ನೀವೀಗ ಪತೀತರಿಂದ ಪಾವನ ಆಗಬೇಕು. ಬಾಬೋರೇ ಪತೀತ ಪಾವನ. ಅವ್ರು ಯಾವಾಗ ಬರ್ತಾರೋ ಆಗ ವಿಚಾರಣೆ ಆಗುತ್ತೆ. ದುಃಖ ಯಾರು ಕೊಡ್ತಾರೆ, ಎಲ್ಲಿಂದ ಆಗುತ್ತೆ, ಹೇಗಾಗುತ್ತೆ, ಹೇಗೆ ಕಳ್ಕೊತೀರಿ, ಎಲ್ಲ ವಿಚಾರಣೆನೂ ಆಗುತ್ತೆ. ಈಗ ನಿಮ್ಮ ವಿಚಾರಣೆ ಶುರು ಆಗಿದೆ. बाबा कहते हैं मैं आया हूँ पतितों को पावन बनाने. पावन बनने का तुमको कितना सहज उपाय बताता हूँ. ಬಾಬಾ ಹೇಳ್ತಾರೆ, ಮಕ್ಕಳೇ, ನಾನು ಬಂದಿರದೆ ನಿಮ್ಮನ್ನು ಪತೀತರಿಂದ ಪಾವನ ಮಾಡಲಿಕ್ಕೆ. ಪಾವನ ಆದರೆ ಆಗೋದಕ್ಕೆ ಬಾಬೋರು ಬಹಳ ಸಹಜ ಉಪಾಯವನ್ನು ತಿಳಿಸ್ಕೊಡ್ತಾರೆ. ಈಗ ವರ್ತಮಾನದಲ್ಲಂತೂ ನೋಡಿ, ವಿಜ್ಞಾನದ ಎಷ್ಟೊಂದು ಫೋರ್ಸ್ ಇದೆ ಎಲ್ಲದರಲ್ಲೂ. एटॉमिक बम आदि का कितना ज़ोर से आवाज़ होता है. तुम बच्चे साइलेंस के बल से साइंस पर जीत पाते हो. ಬಾಬಾ ಹೇಳ್ತಾರೆ, ಎಟಾಮಿಕ್ ಬಾಂಬ್ ಎಲ್ಲ ಎಷ್ಟು ಸೌಂಡ್ ಆಗುತ್ತೆ ಬಾಂಬ್ ಇದ್ದರೆ. ಈಗ ನಿಮ್ಮ ಮಕ್ಕಳು ಸೈಲೆನ್ಸಿನ ಬಲದಿಂದ ಈ ಸೈನ್ಸ್ ಮೇಲೆ ವಿಜಯವನ್ನು ಪಡ್ಕೊಳ್ತೀರಿ. साइलेंस को योग भी कहा जाता. आत्मा बाप को याद करती है, बाबा आप आओ तो हम ಶಾಂತಿ ಧಾಮೆ ಜಾಕರ್ ನಿವಾಸ ಕರೆ. ಸೈಲೆನ್ಸನ್ನೇ ಯೋಗ ಅಂತಲೂ ಕರೀಲಾಗುತ್ತೆ. ಆತ್ಮ ತಂದೆಯನ್ನೇ ನೆನ್ಪು ಮಾಡುತ್ತೆ. ಬಾಬಾ ನೀವು ಯಾವಾಗ ಬರ್ತೀರಿ, ನಾವು ಶಾಂತಿಧಾಮಕ್ಕೆ ವಾಪಸ್ ಹೋಗಬೇಕು, ಅಲ್ಲಿ ಹೋಗಿ ನಾವು ವಾಸ ಮಾಡಬೇಕು, ಅಂದರೆ ಮುಕ್ತಿಗೆ ಹೋಗಬೇಕು, ಮುಕ್ತ ಸ್ಥಿತಿಯಲ್ಲಿ ಇರಬೇಕಂತ ಕರಿತೀರಿ. ಈಗ ನಿಮ್ಮ ಮಕ್ಕಳು ಈ ಯೋಗ ಬಲದಿಂದ ಅಥವಾ ಸೈಲೆನ್ಸ್ ಬಲದಿಂದ ಸೈನ್ಸ್ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡ್ಕೊಳ್ತೀರಿ. ಶಾಂತಿ ಕಾ ಬಲ್ ಪ್ರಾಪ್ತ ಕರ್ತೆ ಹೋ. ಸೈನ್ಸ್ ಸೇ ಹಿ ಯೆ ಸಾರಾ ವಿನಾಶ ಹೋನೆ ಕಾ ಹೈ. ಶಾಂತಿಯ ಶಕ್ತಿಯನ್ನು ಪಡ್ಕೊಳ್ತೀರಿ. ವಿಜ್ಞಾನದಿಂದನೇ ಎಲ್ಲವೂ ವಿನಾಶ ಆಗುತ್ತೆ. ಸೈಲೆನ್ಸಿಂದ ಸ್ಥಾಪನೆ ಆಗುತ್ತೆ, ಸೈನ್ಸಿಂದ ವಿನಾಶ ಆಗುತ್ತೆ. साइलेंस से तुम बच्चे विजय पाते हो. बाहुबल वाले कभी भी विश्व पर जीत पा नहीं सकते हैं. ಸೈಲೆನ್ಸಿಂದ ನಿಮ್ಮ ಮಕ್ಕಳು ವಿಜಯವನ್ನು ಪಡ್ಕೊಳ್ತೀರಿ. ಬಾಹುಬಲ ಇರೋರೆಂದು ವಿಶ್ವವನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಯೋಗ ಬಲದಿಂದ ವಿಶ್ವದ ರಾಜ್ಯ ಸಿಗುತ್ತೆ ಹೊರತು ಬಾಹುಬಲದಿಂದ ಅಲ್ಲ. ಈ ಪಾಯಿಂಟ್ಸ್ भी तुमको प्रदर्शनी में लिखनी चाहिए. ಇಂಥ ಪಾಯಿಂಟ್ಸನ್ನು ನೀವು ಎಕ್ಸಿಬಿಷನ್ ಪ್ರದರ್ಶನಿ ಮಾಡಿದಾಗ ಬರೀಬೇಕು. ದೆಹಲಿ में बहुत सर्विस हो सकती है क्योंकि ದೆಹಲಿ है सबका ಕ್ಯಾಪಿಟಲ್. ಬಾಬಾ ಹೇಳ್ತಾರೆ, ಡೆಲ್ಲಿಯಲ್ಲಿ ಬಹಳ ಚೆನ್ನಾಗಿ ಸರ್ವಿಸ್ ಆಗುತ್ತೆ, ಏಕೆಂದರೆ ದೆಹಲಿ ನಮ್ಮ ದೇಶದ ರಾಜಧಾನಿ. ತುಮಾರಿ भी ದೆಹಲಿ ही ಕ್ಯಾಪಿಟಲ್ ಹೋಗಿ. ಸತ್ಯಯುಗದಲ್ಲೂ ಕೂಡ ದೆಹಲಿನೇ ರಾಜಧಾನಿಯಾಗಿರುತ್ತೆ. ನೋಡಿ ಎಷ್ಟು ಅದ್ಭುತ ಡ್ರಾಮಾ. ಕಲಿಯುಗದಲ್ಲೂ ರಾಜಧಾನಿ, ಸತ್ಯಯುಗದಲ್ಲೂ ಅದೇ ರಾಜಧಾನಿ. ದೆಹಲಿ को ही परिस्तान कहा जाता है. पांडवों के किले तो नहीं हैं. किला तब बांधा जाता जब दुश्मन चढ़ाई करते हैं. ಬಾಬಾ ಹೇಳ್ತಾರೆ, ಇದೇ ದೆಹಲಿ ಪರಿಸ್ಥಾನ ಆಗಿತ್ತು. ಪಾಂಡವರ ಕೋಟೆ ಅಂತ ಹೇಳ್ತಾರೆ. ಪಾಂಡವರ ಕೋಟೆ ಮಾತಾಡೋ ಅವಶ್ಯಕತೆ ಇಲ್ಲ ಅದ್ರ ಬಗ್ಗೆ. ಕೋಟೆ ಯಾವಾಗ ಕಟ್ತಾರೆ, ಯಾವಾಗ ಶತ್ರುಗಳದ್ದು ಕಾಟ ಶುರು ಆಗುತ್ತೆ, ರಕ್ಷಣೆಗೋಸ್ಕರ ಕೋಟೆ ಕಟ್ಟಲಾಗುತ್ತೆ, ಯಾರು ದಾಳಿ ಮಾಡದೇ ಇರಲಿ ಅಂತ. ತುಮಕೋ ತೋ ಕಿಲೆ ಆದಿ ಕಿ ದರ್ಕಾರ್ रहती नहीं है, तुम जानते हो. हम साइलेंस के बल से अपना राज्य स्थापन कर रहे हैं. ಬಾಬಾ ಹೇಳ್ತಾರೆ, ನಿಮಗಿಲ್ಲಿ ಯಾವುದೇ ಕೋಟೆ ಮುಂತಾದವು ಅವಶ್ಯಕತೆ ಇಲ್ಲ. ಇಲ್ಲಿ ಯಾವ ಕೋಟೆ ಕಟ್ಕೊಂಡು ಏನು ರಕ್ಷಣೆ ಮಾಡಬೇಕು? ಪಾಂಡವರಿಗೆ ರಾಜ್ಯನೇ ಇಲ್ಲ ಅಂದಮೇಲೆ ಕೋಟೆ ಎಲ್ಲಿ ಕಟ್ಕೊಳ್ಳೋದು? ಇಲ್ಲಿ ಪುರುಷಾರ್ಥ ಮಾಡ್ತಾ ಇದ್ದೀರಿ. ನಿಮಗೆ ಗೊತ್ತಿದೆ, ನಾವು ಸೈಲೆನ್ಸ್ ಬಲದಿಂದ ನಮ್ಮ ರಾಜ್ಯ ಸ್ಥಾಪನೆ ಮಾಡ್ತಾ ಇದ್ದೀವಿ. ಉನೋಂಕಿ ಹೇ ಆರ್ಟಿಫಿಷಿಯಲ್ ಸೈಲೆನ್ಸ್, ಅವ್ರದ್ದು ಅದು ಕೃತಕವಾದ ಸೈಲೆನ್ಸ್.
ನೋಡಿ, ಸೈಲೆನ್ಸ್ ಮೆಡಿಟೇಷನ್ ಅಂತಾರೆ, ಸೈಲೆನ್ಸಾಗಿ ಕೂತ್ಕೊಳ್ಳೋದು ಅಂತಾರೆ. ಸೈಲೆನ್ಸ್ ಅದು ಕೃತಕ. ಅದು ತುಮಾರಿ ರಿಯಲ್ ಸೈಲೆನ್ಸ್ ಹೇ. ಜ್ಞಾನ ಕಾ ಬಲ್ ಶಾಂತಿ ಕಾ ಬಲ್ ಕಹಾ ಜಾತಾ ಹೇ. ನಿಮ್ಮದು ನಿಜವಾದ ಸೈಲೆನ್ಸ್ ಇದು ಜ್ಞಾನ ಬಲ ಅಥವಾ ಶಾಂತಿಯ ಬಲ ಅಂತ ಕರೀಲಾಗುತ್ತೆ. ಜ್ಞಾನ ಅಂದರೆ ಇದು ವಿದ್ಯೆ. ಇದು ಪढ़ाई से ही बल मिलता है. ಪೊಲೀಸ್ ಸೂಪ್ರಿಡೆಂಟ್ बनते हैं, कितना बल रहता है. ವಿದ್ಯೆಯಿಂದನೇ ಶಕ್ತಿ ಸಿಗುತ್ತೆ. ಏಕೆಂದರೆ ವಿದ್ಯೆಯಿಂದನೇ ಅಧಿಕಾರ ಸಿಗುತ್ತೆ. ಅಧಿಕಾರನೂ ಒಂದು ಶಕ್ತಿ ಅಲ್ವಾ. ಈಗ SP ಆಗ್ತಾರೆ, ಪೊಲೀಸ್ ಸೂಪ್ರಿಡೆಂಟೆಂಟ್ ಆಗ್ತಾರೆ, ಎಷ್ಟು ಶಕ್ತಿ ಇರುತ್ತೆ ಅಂದರೆ ಎಷ್ಟೊಂದು ಅವರಿಗೆ ಅಧಿಕಾರ ಇರುತ್ತೆ. ಅದಕ್ಕೆ ಆಧಾರ ಏನು? ನಾಲೆಡ್ಜ್, ವಿದ್ಯೆ. तो जिस्मानी बातें दुख देने वाली है, तुम्हारी हर बात रूहानी है. ಎಲ್ಲ ಲೌಕಿಕ ಪ್ರಾಪಂಚಿಕ ಮಾತುಗಳೇನಿದೆ ದುಃಖ ಕೊಡುವಂಥದ್ದು, ನಿಮ್ಮ ಪ್ರತಿ ಒಂದು ಮಾತೂ ಆತ್ಮೀಯವಾಗಿರೋದು. तुम्हारे मुख से जो भी बोल निकलते हैं वह एक एक बोल ऐसा फर्स्ट क्लास मीठे हो जो सुनने वाला खुश हो जाए. ಬಾಬಾ ಹೇಳ್ತಾರೆ, ನಿಮ್ಮ ಬಾಯಿಂದ ಬರ್ತಕ್ಕಂಥ ಮಾತು, ಏನು ಮಾತು ಹೊರಡುತ್ತೆ ಆ ಒಂದೊಂದು ಮಾತು ಫಸ್ಟ್ ಕ್ಲಾಸ್, ಮಧುರವಾಗಿರಬೇಕು. ಕೇಳೋರಿಗೆ ನಿಮ್ಮ ಮಾತು ಕೇಳಿದರೆ ಖುಷಿಯಾಗಬೇಕು. ಜೈಸೆ ಬಾಪ್ ದುಃಖ ಹರ್ತಾ ಸುಖ ಕರ್ತಾ ಹೇ, ಐಸೆ ತುಮ್ ಬಚ್ಚೋಂ ಕೋ ಭಿ ಸಬ್ಕೋ ಸುಖ ದೇನಾ ಹೇ. ಹೇಗೆ ಬಾಬೋರು ದುಃಖ ಹರ್ತಾ ಸುಖ ಕರ್ತನೋ ಹಾಗೆ ನೀವು ಮಕ್ಕಳು ಎಲ್ಲರಿಗೂ ಸುಖ ಕೊಡಬೇಕು. ಕುಟುಂಬ ಪರಿವಾರದಲ್ಲಿ ಬಾಬಾ ಹೇಳ್ತಾರೆ ಎಲ್ಲರಿಗೂ ಸುಖ ಕೊಡಿ. ದುಃಖ ಆದಿ ನ ಹೋ, ಕಾಯ್ದೆ ಅನುಸಾರ ಸಬ್ಸೆ ಚಲನಾ ಹೇ. ಸುಖ ಕೊಡೋದು ಅಂದರೆ ಮನುಷ್ಯರಿಗೆ ಕೆಲವರಿಗೆ ಕೆಟ್ಟದ್ದು ಕೊಟ್ಟರು, ಕೆಟ್ಟದ್ದು ಸಿಕ್ಕಿದ್ರೂ ಸುಖ ಅನಿಸುತ್ತೆ. ಹಂಗಲ್ಲ. ಕುಟುಂಬ ಪರಿವಾರದಲ್ಲಿ ದುಃಖ ಇರಬಾರ್ದು. ನಿಯಮ ಅನುಸಾರ ಎಲ್ಲರ ಜೊತೆ ನಡ್ಕೊಳ್ಬೇಕು. ತಂದೆ ತಾಯಿ ಜೊತೆ ಹೆಂಗೆ ನಡ್ಕೋಬೇಕು, ಅತ್ತೆ ಮಾವಂದಿರ ಜೊತೆ ಹೆಂಗೆ ನಡ್ಕೋಬೇಕು, ಸೊಸೆ ಮಕ್ಕಳ ಜೊತೆ ಹೆಂಗೆ ನಡ್ಕೋಬೇಕು, ಎಲ್ಲ ಮರ್ಯಾದೆಗಳು ಬಾಬವ್ರು ಹೇಳ್ಕೊಟ್ಟಿದ್ದಾರೆ. ಆ ಮರ್ಯಾದೆ ಅನುಸಾರ ನಡಿಬೇಕು. बड़ों के साथ प्यार से चलना है. मुख से अक्षर ऐसे मीठे फर्स्ट क्लास निकले जो सब खुश हो जाए. ಬಾಬಾ ಹೇಳ್ತಾರೆ, ದೊಡ್ಡವ್ರ ಜೊತೆ ಬಹಳ ಪ್ರೀತಿಯಿಂದ ಗೌರವದಿಂದ ನಡ್ಕೋಬೇಕು. ನೋಡಿ, ಯಾವಾಗ ನಡ್ಕೊಳ್ಳೋದ್ರಲ್ಲಿ ಚಲನೆ ವಲನೆ ಮಾತಲ್ಲಿ ವ್ಯತ್ಯಾಸ ಆಗುತ್ತೆ, ಅಲ್ಲೇ ಸಂಬಂಧಗಳಲ್ಲೂ ವ್ಯತ್ಯಾಸ ಆಗುತ್ತೆ. ಬಾಬಾ ಹೇಳ್ತಾರೆ, ದೊಡ್ಡವ್ರ ಜೊತೆ ಬಹಳ ಪ್ರೀತಿಯಿಂದ ಗೌರವದಿಂದ ನಡ್ಕೊಳ್ಳಿ. ನಿಮ್ಮ ಬಾಯಿಂದ ಬರುವಂತಹ ಅಕ್ಷರ ಬಹಳ ಮಧುರ, ಫಸ್ಟ್ ಕ್ಲಾಸ್ ಇರಬೇಕು. ಎಲ್ಲರಿಗೂ ಖುಷಿಯಾಗಬೇಕು ನಿಮ್ಮ ಮಾತು ಕೇಳಿದರೆ. ಹೇಳಿ ಎಲ್ಲರಿಗೂ. ಶಿವ ಬಾಬಾ ಹೇಳ್ತಾರೆ, ಮನ್ ಮನಾಭವ. ಶಿವ ಬಾಬೋರೇ ಶ್ರೇಷ್ಠ, ಅತಿ ಶ್ರೇಷ್ಠ. ऊंचेते ऊंच में हूँ, मुझे याद करने से ही तुम्हारे विक्रम विनाश होंगे. ನಾನೇ ಶ್ರೇಷ್ಠಾತಿ ಶ್ರೇಷ್ಠ. ನೀವು ನನ್ನ ನೆನಪು ಮಾಡೋದ್ರಿಂದನೇ ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ. तो समझो कोई बड़ा भाई हो, बोलो दादाजी शिव बाबा कहते मुझे याद करो. ಬಾಬಾ ಹೆಂಗೆ ದೊಡ್ಡವ್ರ ಜೊತೆ ಹೆಂಗೆ ಮಾತಾಡಬೇಕು? ಗೌರವದಿಂದ ಬನ್ನಿ, ಹೋಗಿ ದೊಡ್ಡವರಿಗೆ ಸಹೋದರ, ಅಣ್ಣ, ಅಣ್ಣವರೇ, ಶಿವಬಾಬೋರು ನೆನಪು ಮಾಡಿ, ಬಾಬೋರು ನೆನಪು ಮಾಡಿ ಅಂತ ಬಾಬೋರು ಹೇಳ್ತಾರೆ. ಈ ಥರ ನೀವು ಪ್ರೀತಿಯಿಂದ ಹೇಳಬೇಕು, ಗೌರವದಿಂದ. ಶಿವ ಬಾಬಾ ಜಿಸ್ಕೋ ರುದ್ರ ಭಿ कहते हैं वही ज्ञान यज्ञ रचते हैं. ಶ್ರೀ ಕೃಷ್ಣ ಜ್ಞಾನ ಯಜ್ಞ ಅಕ್ಷರ ನಹಿ ಸುನೆಂಗೆ. ಶಿವ ಬಾಬೋರು ಯಾರನ್ನು ರುದ್ರ ಅಂತ ಹೇಳಲಾಗುತ್ತೆ ಅವರೇ ಜ್ಞಾನ ಯಜ್ಞ ರಚನೆ ಮಾಡ್ತಾರೆ. ಶ್ರೀಕೃಷ್ಣ ಯಜ್ಞ ಅನ್ನೋದು ಈ ಶಬ್ದ ಇಲ್ಲವೇ ಇಲ್ಲ. ಇದನ್ನು ಯಾರು ಕೇಳೋಕ್ಕೂ ಸಾಧ್ಯ ಇಲ್ಲ. ಏಕೆಂದರೆ ಕೃಷ್ಣನ ರಾಜ್ಯದಲ್ಲಿ ಯಾವುದೇ ಯಜ್ಞಗಳು ಅವಶ್ಯಕತೆ ಇರೋದಿಲ್ಲ. ರುದ್ರ ಜ್ಞಾನ ಯಜ್ಞ ಇದು. ರುದ್ರ ಅಂದರೆ ಶಿವ ಬಾಬಾ, ಅವರೇ ಈ ಯಜ್ಞವನ್ನು ರಚನೆ ಮಾಡಿದ್ದಾರೆ. ರಾಜಾಯಿ ಪ್ರಾಪ್ತ करने के लिए ज्ञान और योग सिखला रहे हैं. ರಾಜ್ಯ ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ಬಾಬೋರು ನಿಮಗೆ ಜ್ಞಾನ ಮತ್ತು ಯೋಗವನ್ನು ಕಲಿಸ್ತಾ ಇದ್ದಾರೆ. ಸ್ವರಾಜ್ಯ ಹೆಂಗೆ ಪಡ್ಕೊಳ್ಳೋದು, ಅದಕ್ಕೆ ಜ್ಞಾನ ಮತ್ತು ಯೋಗ ಕಲಿಸ್ತಾರೆ. ಬಾಬಾ ಹೇಳ್ತಾರೆ, ಭಗವಾನ್ ವಾಚ
ನನ್ನೊಬ್ಬನ ನೆನ್ಪು ಮಾಡಿ, ಏಕೆಂದರೆ ಅವಿ ಸಬ್ಕಿ ಅಂತ್ ಗಡಿ ಹೇ ವಾನಪ್ರಸ್ಥ ಅವಸ್ಥಾ ಹೇ. ಮಕ್ಕಳೇ, ನನ್ನೊಬ್ಬನ ನೆನ್ಪು ಮಾಡಿ. ಯಾಕೆ ನನ್ನೊಬ್ಬನ್ನೇ ನೆನ್ಪು ಮಾಡಬೇಕು? ಈಗ ಎಲ್ಲರದು ಅಂತಿಮ ಗಳಿಗೆ ಇದು. ಎಲ್ಲರದು ವಾನಪ್ರಸ್ಥ ಅವಸ್ಥೆ. ಎಲ್ಲರೂ ವಾಪಸ್ ಮನೆಗೆ ಹೋಗಬೇಕು. ಮಕ್ಕಳು, ಯುವಕರು, ಮುದುಕರು ಎಲ್ಲರೂ ಹೋಗಬೇಕು. ಯಾರು ಯಾವಾಗ ಶರೀರ ಬಿಡ್ತಾರೆ ಇದಂತೂ ಯಾರಿಗೂ ಗೊತ್ತೇ ಇಲ್ಲಲ್ಲ. ಮರನೆ ಸಮಯ ಮನುಷ್ಯ ಕೋ कहते हैं ना, ईश्वर को याद करो. यहाँ ईश्वर स्वयं कहते हैं, मौत सामने खड़ा है, इनसे कोई बच नहीं सकते हैं. ಯಾರಾದರೂ ಮೃತ್ಯುವಿನ ಹತ್ತಿರ ಇರೋರಾದರೆ, ಶರೀರ ಬಿಡೋ ಸ್ಥಿತಿಗೆ ಬಂದಿದ್ದಾರೆ ಅಂದರೆ ಎಲ್ಲರೂ ಹೇಳ್ತಾರೆ, ಈಶ್ವರನ ನೆನ್ಪು ಮಾಡಿ, ಭಗವಂತನ ನೆನ್ಪು ಮಾಡಿ, ರಾಮನ್ನ ಕೃಷ್ಣನೆಲ್ಲ ಹೇಳ್ಕೊಡ್ತಾರೆ. ಇಲ್ಲಿ ಸ್ವಯಂ ಈಶ್ವರ ಹೇಳ್ತಾರೆ, ಮಕ್ಕಳೇ ಮೃತ್ಯು ಮುಂದೆ ನಿಂತಿದೆ, ಇದರಿಂದ ನೀವು ಯಾರೂ ಬಚಾವಾಗಕ್ಕಾಗಲ್ಲ. ಮೃತ್ಯು ಬಾಯಿ ತೆರೆದು ಕೂತ್ಕೊಂಡಿದೆ, ಇದರಿಂದ ನೀವು ಯಾರೂ ಬಚಾವಾಗಕ್ಕಾಗಲ್ಲ. अंत में ही बाप आकर के कहते, बच्चे मुझे याद करो, तुम्हारे पाप भस्म हो जाए, इनको याद की अग्नि कहा जाता है. ಈಗ ಅಂತಿಮ ಸಮಯ ಇದು. ಬಾಬೋರು ಬಂದು ಹೇಳ್ತಾರೆ, ಮಕ್ಕಳೇ ನನ್ನೊಬ್ಬನ ನೆನ್ಪು ಮಾಡಿ, ನಿಮ್ಮ ಪಾಪ ಭಸ್ಮ ಆಗುತ್ತೆ. ಈ ನೆನಪನ್ನೇ ಅಗ್ನಿ ಅಂತ ಕರೀಲಾಗುತ್ತೆ. ಬಾಬೋರು ಗ್ಯಾರಂಟಿ ಕೊಡ್ತಾರೆ. ಬಾಬೋರು ಗ್ಯಾರಂಟಿ ಕೊಡ್ತಾರೆ ಅಂದರೆ ಪ್ರಾಮಿಸ್ ಮಾಡ್ತಾರೆ ಮಕ್ಕಳಿಗೆ, ನೀವು ನನ್ನ ನೆನಪು ಮಾಡೋದ್ರಿಂದನೇ ನಿಮ್ಮ ಜನ್ಮ ಜನ್ಮಾಂತರದ ಪಾಪ ಭಸ್ಮ ಆಗುತ್ತೆ. ವಿಕರ್ಮ ವಿನಾಶ ಆಗಲಿಕ್ಕೆ, ಪಾವನರಾಗಲಿಕ್ಕೆ ಅವ್ರ ಕೊಯ್ ಉಪಾಯ ನಹಿ, ಇನ್ಯಾವುದೇ ಉಪಾಯ ಇಲ್ಲ. ಬಾಬೋರ ನೆನಪನ್ನು ಬಿಟ್ಟು ಇನ್ಯಾವ ಉಪಾಯನೂ ಇಲ್ಲ. ಪಾಪೋं का बोझा सिर पर चढ़ते चढ़ते, ಕಾದು ಪಡ್ತೆ ಪಡ್ತೆ ಸೋನಾ 9 ಕ್ಯಾರೆಟ್ ಕಾ ಹೋ ಗಯಾ ಹೇ. ಪಾಪದ ಹೊರೆ ತಲೆ ಮೇಲೆ ಹೆಚ್ಚುತ್ತಾ ಹೆಚ್ಚುತ್ತಾ, ಆತ್ಮದಲ್ಲಿ ತುಕ್ಕಿಡಿತಾ ಹಿಡಿತಾ ಈ ಚಿನ್ನ 9 ಕ್ಯಾರೆಟಿಗೆ ಬಂದಿದೆ. 9 ಕ್ಯಾರೆಟಿನ ನಂತರ ಇದಕ್ಕೇನು ಬೆಲೆ ಇರೋದಿಲ್ಲ. ಬಾಬಾ ಹೇಳ್ತಾರೆ, ಬೆಲೆ 24 ಕ್ಯಾರೆಟಿನ ಚಿನ್ನಕ್ಕಿದೆ. 9 ಕ್ಯಾರೆಟಿಂದ ಅಂದರೆ ತುಂಬ ಲೋ ಕ್ವಾಲಿಟಿ, ಅದಕ್ಕಿಂತ ಏನು ಕೆಳಮಟ್ಟಕ್ಕೆ ಹೋದ್ರೆ ಅದಕ್ಕೇನೋ ಬೆಲೆ ಇಲ್ಲ. ಅಂದರೆ ಆತ್ಮದ ಸ್ಥಿತಿ. अभी फिर 24 कैरेट कैसे बने, आत्मा प्योर कैसे बने, प्योर आत्मा को जेवर भी प्योर मिलेगा. ಈಗ ಈ 9 ಕ್ಯಾರೆಟಿನ ಚಿನ್ನ ಅದಕ್ಕಿಂತ ಲೋ ಕ್ವಾಲಿಟಿ ಸ್ಥಿತಿಗೆ ಬಂದಿರೋ ಈ ಆತ್ಮ 24 ಕ್ಯಾರೆಟಿಂದ ಹೆಂಗಾಗುತ್ತೆ, ಸತೋ ಪ್ರಧಾನ ಹೇಗಾಗುತ್ತೆ? ಬಾಬಾ ಹೇಳ್ತಾರೆ, ಪ್ಯೂರ್ ಆತ್ಮ ಆದರೆ ಶರೀರನೂ ಪ್ಯೂರ್ ಆಗಿರೋದು ಸಿಗುತ್ತೆ. ಚಿನ್ನ ಪ್ಯೂರ್ ಆದರೆ ಒಡವೆನೂ ಪ್ಯೂರ್ ಆಗಿರೋದಾಗುತ್ತೆ. ಅದೇ ಥರ ಆತ್ಮ ಚಿನ್ನ, ಶರೀರ ಒಡವೆ. ಆತ್ಮ ಪ್ಯೂರ್ ಆಗಿದ್ರೆ ಶರೀರನೂ ಸತೋ ಪ್ರಧಾನವಾಗಿರೋದು ಸಿಗುತ್ತೆ. कोई मित्र संबंधी आदि है तो उनसे बहुत नम्रता से, प्रेम भाव से, मुस्कुराते हुए बात करनी चाहिए. ಯಾರೇ ಮಿತ್ರ ಸಂಬಂಧಿಕರು ಯಾರೇ ಇರಲಿ, ಸಮೀಪದವರು, ಅವ್ರ ಜೊತೆ ಬಹಳ ನಮ್ರತೆಯಿಂದ, ಪ್ರೇಮ ಭಾವದಿಂದ, ಮುಗುಳ್ನಗೆಯಿಂದ ಮಾತಾಡಬೇಕು. ಸಮಜಾನಾ ಚಾಹಿಯೆ ತೋ ವಹಿ ಮಹಾಭಾರತ ಲಡಾಯಿ ಹೇ. ತಿಳಿಸ್ಕೊಡಿ ನೀವು, ಇದೀಗ ಅದೇ ಮಹಾಭಾರತ ಯುದ್ಧ. ಯಾವ ಯುದ್ಧದಲ್ಲಿ ವಿನಾಶ ಆಗಿತ್ತು. ಇದು ರುದ್ರ ಜ್ಞಾನ ಯಜ್ಞ. ಇದು ಬಾಬೋರಿಂದ ನಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಸಿಗ್ತಾ ಇದೆ. ಅವ್ರ ಕಹಾ ಭಿ ನಾಲೆಜ್ ಮಿಲ್ ನ ಸಕೆ. ಬಾಬೋರು ಹೊರತಾಗಿ ಇನ್ನೆಲ್ಲೂ ಈ ಜ್ಞಾನ ಸಿಗಲಿಕ್ಕೆ ಸಾಧ್ಯ ಇಲ್ಲ. मैं आपको सत्य कहता हूँ, ये भक्ति आदि तो जन्म जन्मांतर की है, वह ज्ञान शुरू होता है अब. ಬಾಬಾ ಹೇಳ್ತಾರೆ, ಹೇಳಿ ಮಿತ್ರ ಸಂಬಂಧಿಕರಿಗೆ, ನಾವು ನಿಮಗೆ ಸತ್ಯ ತಂದೆ ಏನು ಹೇಳಿದ್ದಾರೆ ಆ ಸತ್ಯ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ. ಭಕ್ತಿ ಮುಂತಾದ ರೀತಿ ಪದ್ಧತಿ ಎಲ್ಲ ಜನ್ಮ ಜನ್ಮಾಂತರ ಮಾಡಿದ್ದೀರಿ, ಈಗ ಜ್ಞಾನ ಶುರು ಆಗಿದೆ. ಭಕ್ತಿ ಅಂದರೆ ರಾತ್ರಿ, ಜ್ಞಾನ ಅಂದರೆ ಹಗಲು. ಸತ್ಯಯುಗದಲ್ಲಿ ಭಕ್ತಿ ಮುಂತಾದ ಪದ್ಧತಿಗಳು ಯಾವುದೂ ಇರಲ್ಲ. ऐसे ऐसे युक्ति से बात करनी चाहिए. जब कोई मौका मिले, जब तीर मारना होता तो समय और मौका देखा जाता है ना. ಈ ಥರ ನೀವು ಬಹಳ ಯುಕ್ತಿಯಿಂದ ಮಾತಾಡಬೇಕಾಗತ್ತೆ. ಬಾಬಾ ಹೇಳ್ತಾರೆ, ಅವಕಾಶನೂ ನೋಡ್ಕೋಬೇಕು. ಯಾವ್ಯಾವಾಗಲೂ ಹೋಗಿ ನಾನು ಜ್ಞಾನ ಹೇಳ್ತೀನಿ ಅಂದರೆ
ಅದಕ್ಕೆ ಮಹತ್ವ ಇರಲ್ಲ. ಅವಕಾಶ ನೋಡಿ ಯಾರಾದರೂ ಬಾಣ ಬಿಡಬೇಕು ಅಂದರೆ ಅಲ್ಲಿ ಅವರು ಸಮಯ ಮತ್ತು ಅವಕಾಶನ ನೋಡಿ ಬಾಣ ಬಿಡ್ತಾರೆ. ಬಾಣ ಇದೆ ಅಂತ ಬಿಟ್ಟುಬಿಟ್ರೆ ಅದೇನೋ ಉಪಯೋಗಕ್ಕೆ ಬರಲ್ಲ. ಯಾವಾಗ ಬಿಡಬೇಕು, ಹೇಗೆ ಬಿಡಬೇಕು, ಎಲ್ಲಿ ಗುರಿ ಇಡಬೇಕು, ಇದು ಜ್ಞಾನ ಗೊತ್ತಿರಬೇಕು. ಜ್ಞಾನ ದೇನೆ ಕಿ ಭಿ ಬಡಿ ಯುಕ್ತಿ ಚಾಹಿಯೆ. ಯಾರಿಗಾದರೂ ಜ್ಞಾನ ಕೊಡೋದ್ರಲ್ಲೂ ಬಹಳ ಯುಕ್ತಿ ಇರಬೇಕು. ಬಾಪ್ ಯುಕ್ತಿಯಾ ತೋ ಸಬ್ಕೆ ಲಿಯೆ ಬತಾತೆ रहते हैं. पवित्रता तो बड़ी अच्छी है. ये ಲಕ್ಷ್ಮೀ ನಾರಾಯಣ್ ಹಮಾರೆ ಬಡೆ ಪೂಜ್ಯ है ना. ಬಾಬೋರ್ ಯುಕ್ತಿಯಂತೂ ಎಲ್ಲರಿಗೂ ತಿಳಿಸ್ಕೊಡ್ತಾ ಇರ್ತಾರೆ. ಪವಿತ್ರತೆ ಬಹಳ ಒಳ್ಳೆಯದು. ಲಕ್ಷ್ಮೀನಾರಾಯಣರು ನಮ್ಮ ಪೂರ್ವಜರು, ಹಿರಿಯರು, ಅವರು ಪೂಜ್ಯರು ಪಾವನರು. ಪೂಜಾರಿಗಳು ಅಂದರೆ ಪತೀತರು. पावन की पतित बैठ पूजा करे, ये तो शोभता नहीं. कोई तो पतित से दूर भागते हैं. वल्लभाचारी कभी पाँव को छूने नहीं देते हैं. समझ से चीची मनुष्य है. मंदिरों में भी हमेशा ब्राह्मणों को ही ಮೂರ್ತಿ ಚೂನೆ ಕಾ ಅಲವ್ रहता है. ಬಾಬಾ ಹೇಳ್ತಾರೆ, ಪಾವನರು ಪತೀತರದು ಕುತ್ಕೊಂಡು ಪೂಜೆ ಮಾಡೋದು ಇದು ಶೋಭಿಸೋದಿಲ್ಲ. ಪತೀತರು ಪಾವನರದು ಪೂಜೆ ಮಾಡ್ತಾರೆ, ಆದರೆ ಪಾವನರು ಪತೀತರ ಪೂಜೆ ಮಾಡೋದು ಶೋಭಿಸೋದಿಲ್ಲ. ಕೆಲವರು ಪತೀತರಿಂದ ದೂರ ಸರಿತಾರೆ ನೋಡಿ. ಬ್ರಾಹ್ಮಣರು ವಲ್ಲಭಾಚಾರಿ ಅವರು ಯಾರು ಅವ್ರ ಪಾದ ಸ್ಪರ್ಶ ಮಾಡ್ಕೊಳ್ಳೋಕ್ಕೆ ಬಿಡೋದಿಲ್ಲ, ಪಾದ ಮುಟ್ಟಕ್ಕೆ ಬಿಡಲ್ಲ. ಅವರು ತಿಳ್ಕೊತಾರೆ ಇವರೆಲ್ಲ ಕೊಳಕು ಮನುಷ್ಯರು, ಅಸ್ಪೃಶ್ಯರು ಅಂತ ತಿಳ್ಕೊತಾರೆ. ಮಂದಿರಗಳಲ್ಲೂ ನೋಡಿ ಬ್ರಾಹ್ಮಣರೇ ಮೂರ್ತಿ ಪೂಜೆ ಮಾಡಲಿಕ್ಕೆ ಅಲವ್ ಮಾಡ್ತಾರೆ ಬ್ರಾಹ್ಮಣರಿಗೆ. ಶೂದ್ರ ಮನುಷ್ಯ ಅಂದರ್ ಜಾಕರ್ ಚೂನ ಸಕೆ. ಅದೇ ಶೂದ್ರರನ್ನು ಮಂದಿರದ ಒಳಗೆ ಹೋಗೋಕ್ಕೆ ಬಿಡಲ್ಲ. ಇನ್ನು ಮೂರ್ತಿ ಮುಟ್ಟೋದು ಬಹಳ ದೂರದ ಮಾತಾಗುತ್ತೆ. वहाँ ब्राह्मण लोग ही उनको स्नान आदि कराते और कोई को जाने नहीं देते हैं. फ़र्क तो है ना. ಅದೇ ಬ್ರಾಹ್ಮಣರು ಮೂರ್ತಿಗೆ ಸ್ನಾನ ಮಾಡಿಸ್ತಾರೆ, ಶೃಂಗಾರ ಮಾಡ್ತಾರೆ, ಎಲ್ಲ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಇದೆ. ಇನ್ನು ಯಾರಿಗೂ ಅದರೊಳಗಡೆ ಹೋಗೋಕ್ಕೆ ಬಿಡೋದಿಲ್ಲ. ಮಂದಿರದಲ್ಲಿ ಗರ್ಭಗುಡಿಗೆ ಹೋಗೋಕ್ಕೆ ಬಿಡಲ್ಲ. ಅಂತರ ಅಂತೂ ಇದೆಯಲ್ಲ, ಬ್ರಾಹ್ಮಣರಿಗೂ ಶೂದ್ರರಿಗೂ ಅಂತರ ಅಂತೂ ಇದೆ. वो तो है कुक वंशावली ब्राह्मण, तुम हो मुख वंशावली सच्चे ब्राह्मण. तुम उन ब्राह्मणों को अच्छा समझा सकते हो. ब्राह्मण दो प्रकार के होते हैं. ಬಾಬಾ ಹೇಳ್ತಾರೆ, ಅವರು ಕುಕ ವಂಶಾವಳಿ ಬ್ರಾಹ್ಮಣರು, ಜಾತಿಯಲ್ಲಿ ಇದರಲ್ಲಿ ಹುಟ್ಟಿರೋದ್ರಿಂದ ಅವರು ಬ್ರಾಹ್ಮಣರು. ನೀವು ಮುಖ ವಂಶಾವಳಿ ಸತ್ಯ ಬ್ರಾಹ್ಮಣರು. ಲೌಕಿಕ ಆ ಬ್ರಾಹ್ಮಣರಿಗೂ ನೀವು ಚೆನ್ನಾಗಿ ತಿಳಿಸ್ಕೊಡ್ಬೋದು. ಬ್ರಾಹ್ಮಣರು ಅಂದರೆ ಎರಡು ಪ್ರಕಾರದವರಿದ್ದಾರೆ. ಒಂದು ಮೊದಲನೇದು ಪ್ರಜಾಪಿತ ಬ್ರಹ್ಮನ ಮುಖ ವಂಶಾವಳಿ ಬ್ರಾಹ್ಮಣರು, ಮತ್ತೊಬ್ಬರು ಲೌಕಿಕದಲ್ಲಿದ್ದಾರಲ್ಲ ಬ್ರಾಹ್ಮಣರು ಕುಕ ವಂಶಾವಳಿ. ಬ್ರಹ್ಮಕ್ಕೆ ಮುಖ ವಂಶಾವಳಿ ಬ್ರಾಹ್ಮಣ್ ಊಂಚತೆ ಊಂಚ ಚೋಟಿ ಹೇ. ಈ ಬ್ರಾಹ್ಮಣರಲ್ಲಿ ಯಾರು ಶ್ರೇಷ್ಠ? ಜಾತಿಯಲ್ಲಿ ಹುಟ್ಟಿದ್ದಕ್ಕಷ್ಟೇ ಅಲ್ಲ, ಯಾರು ಮುಖವಂಶಾವಳಿ ಬ್ರಾಹ್ಮಣರು, ಬ್ರಹ್ಮ ಮುಖವಂಶಾವಳಿ, ಅವರೇ ಶ್ರೇಷ್ಠ, ಅತಿ ಶ್ರೇಷ್ಠರು. ಅವರನ್ನೇ ಜುಟ್ಟಿಗೆ ಹೋಲಿಸಲಾಗುತ್ತೆ ದೇಹದಲ್ಲಿ. ಯಜ್ಞ ರಚತೆ ಹೇ ತೋ ಬ್ರಾಹ್ಮಣೋं को मुकर्रर किया जाता. ये फिर है ज्ञान यज्ञ. ಯಜ್ಞ ರಚನೆ ಮಾಡ್ತಾರೆ, ರುದ್ರ ಯಜ್ಞ, ಬೇರೆ ಬೇರೆ ಯಜ್ಞಗಳು. ಯಜ್ಞನ ಯಾರು ನಡೆಸ್ಕೊಡ್ತಾರೆ? ಯಜ್ಞ ಯಾಗಾದಿಗಳು, ಪೂಜೆ, ಅವನ ಎಲ್ಲ ಬ್ರಾಹ್ಮಣರನ್ನೇ ನಿಗದಿ ಮಾಡ್ತಾರೆ. ಬಾಬಾ ಹೇಳ್ತಾರೆ, ಈ ಜ್ಞಾನ ಯಜ್ಞ ಇದು. ಬ್ರಾಹ್ಮಣೋं को ज्ञान मिलता है, फिर देवता बनते. वर्ण भी समझाए गए हैं. जो सर्विसेबल बच्चे होंगे उन्हें सर्विस का सदैव शौक रहेगा. ಬಾಬಾ ಹೇಳ್ತಾರೆ, ಬ್ರಾಹ್ಮಣರಿಗೆ ಜ್ಞಾನ ಸಿಗುತ್ತೆ, ಅದೇ ಬ್ರಾಹ್ಮಣರು ಮತ್ತು ದೇವತೆಗಳಾಗ್ತಾರೆ. ವರ್ಣಗಳ ಬಗ್ಗೆನೂ ಬಾಬೋರು ತಿಳಿಸ್ಕೊಡ್ತಾರೆ. ಬ್ರಾಹ್ಮಣ, ದೇವತಾ, ಕ್ಷತ್ರಿಯ, ವೈಶ್ಯ, ಶೂದ್ರ. ಶೂದ್ರರಿಂದ ಮತ್ತೆ ವಾಪಸ್ ದೇವತೆ ಆಗಕ್ಕೆ ಮುಂಚೆ ಬ್ರಾಹ್ಮಣರಾಗಬೇಕು. ಯಾರು ಸರ್ವಿಸಬಲ್ ಮಕ್ಕಳು ಅವರಿಗೆ ಸದಾ ಸರ್ವೀಸಿನ ರುಚಿ ಇರುತ್ತೆ. ಕಹಾ ಪ್ರದರ್ಶನಿ ಹೋಗಿ ಜಟ್ ಸರ್ವಿಸ್ ಪರ್ ಭಾಗೆಂಗೆ ಹಮ್ ಜಾಕರ್ ಐಸಿ ಪಾಯಿಂಟ್ಸ್ ಸಮಜಾಯೆ. ಎಲ್ಲೇ ಎಕ್ಸಿಬಿಷನ್ ಇರುತ್ತೆ ಅಥವಾ ಎಲ್ಲಿ ಮ್ಯೂಸಿಯಂ ಇರುತ್ತೆ ಅಲ್ಲೆಲ್ಲ ಹೋಗಿ ಸರ್ವೀಸಲ್ಲಿ
ತೊಡಗಿಸ್ಕೊತಾರೆ, ಓಡ್ತಾರೆ, ಎಲ್ಲಿ ಸರ್ವೀಸ್ ಇದೆ ಅಲ್ಲಿ ಹೋಗಿ ಈ ಥರ ಪಾಯಿಂಟ್ಸ್ ನಾನು ತಿಳಿಸ್ಕೊಡ್ತೀನಿ ಅನ್ನೋ ನಶೆ ಇರುತ್ತೆ. ಪ್ರದರ್ಶನಿ ಮೇ ಜೋ ಪ್ರಜಾ ಬನ್ನೆ ಕಾ ವಿಹಂಗ ಮಾರ್ಗ ಹೇ ಆಪೇ ಹಿ ಡೇರ್ ಕೆ ಡೇರ್ ಆ ಜಾತೆ ಹೇ. ನೀವು ಒಂದು ಎಕ್ಸಿಬಿಷನ್ ಎಲ್ಲ ಹಾಕಿದರೆ, ಎಕ್ಸಿಬಿಷನು ಬಹುವಿಧದ ಎಕ್ಸಿಬಿಷನ್ ಇದೆ. ಬಾಬಾ ಹೇಳ್ತಾರೆ ಚೆನ್ನಾಗಿ ನೀವು ಎಕ್ಸಿಬಿಷನ್ ಹಾಕಿದರೆ ಪ್ರಜೆಗಳಾಗ್ತಾರೆ, ವಿಹಂಗ ಮಾರ್ಗದ ಸೇವೆ ಆಗುತ್ತೆ. ತಾವು ತುಂಬ ಜನ ಬರ್ತಾ ಹೋಗ್ತಾರೆ. ಅಂದರೆ ಆಕರ್ಷಣೆಗೆ ಆಕರ್ಷಿತರಾಗಿ ಅವರು ಬರ್ತಾರೆ, ಇನ್ನೂ ಅನೇಕರನ್ನು ಕರ್ಕೊಂಬರ್ತಾರೆ. तो समझाने वाली भी अच्छी होनी चाहिए. अगर कोई ने पूरा नहीं समझाया तो कहेंगे बीके के पास यही ज्ञान है, डिसर्विस हो जाती है. ಬಾಬಾ ಹೇಳ್ತಾರೆ ತಿಳಿಸ್ಕೊಡೋರು ಒಳ್ಳೆ ಚೆನ್ನಾಗಿ ತಿಳಿಸ್ಕೊಡೋರು ಬೇಕು. ಎಕ್ಸಿಬಿಷನ್ ತುಂಬ ಚೆನ್ನಾಗಿದೆ, ಹೇಳೋರೇ ಚೆನ್ನಾಗಿ ಹೇಳಲಿಲ್ಲ ಅಂದರೆ. ಬಾಬಾ ಹೇಳ್ತಾರೆ ಅಕಸ್ಮಾತ್ ಜ್ಞಾನ ಹೇಳೋರು ಯಥಾರ್ಥವಾಗಿ ಪೂರ್ತಿ ತಿಳಿಸ್ಕೊಡ್ಲಿಲ್ಲ ಅಂದರೆ ಜನ ಏನು ಹೇಳ್ತಾರೆ, ಸರಿಯಾಗಿ ಹೇಳದೇ ಇದ್ದವ್ರು ಎಕ್ಸ್ಪ್ಲೇನ್ ಮಾಡಿದರೆ ಕೇಳೋರು ಏನು ಅನ್ಗಯ್ಯೋ ಇವ್ರ ಹತ್ರ ಇಷ್ಟೇನ ಜ್ಞಾನ ಇರೋದು, ಇವರಿಗಿಷ್ಟೇ ಹಿಂಗೆ ಹೇಳ್ತಾರಲ್ಲ ಅಂತ ಅನಿಸುತ್ತೆ, ಡಿಸರ್ವಿಸ್ ಆಗುತ್ತವಾಗ. ಪ್ರದರ್ಶನಿ ಮೇ ಏಕ್ ಐಸಾ ಚುಸ್ತ್ ಹೋ ಜೋ ಸಮझाने वाले गाइड्स को देखता रहे. कोई बड़ा आदमी है तो उनको समझाने वाला भी ऐसे अच्छा देना चाहिए. ಈಗ ಒಂದು ಎಕ್ಸಿಬಿಷನ್ ಅಂದರೆ ಬರೋರು ತುಂಬ ಜನ ಇರ್ತಾರೆ, ಹಾಗೆ ಬಾಬೋರ್ ಸಂದೇಶ ಕೊಡೋಕ್ಕೆ ಬಾಬೋರ್ ಮಕ್ಕಳು ತುಂಬ ಜನ ಇರ್ತಾರೆ. ಬಾಬಾ ಹೇಳ್ತಾರೆ ಎಕ್ಸಿಬಿಷನಲ್ಲಿ ಈ ಥರ ಒಬ್ಬರು ಮ್ಯಾನೇಜರ್ ಬೇಕು, ಚುಸ್ತ್ ಆ್ಯಕ್ಟಿವ್ ಆಗಿರೋರು. ಎಲ್ಲರೂ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ, ಯಾರು ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ, ಸರಿ ಮಾಡ್ತೀಯಾರಾ, ತಪ್ಪು ಮಾಡ್ತೀಯಾರಾ, ಹೇಗೆ ಮಾಡ್ತಾರೆ. ಬಾಬಾ ಹೇಳ್ತಾರೆ ಇದೆಲ್ಲ ಜ್ಞಾನ ಇರೋರು ನೋಡ್ತಾ ಇರಬೇಕು. ಮತ್ತು ಯಾರಾದರೂ ದೊಡ್ಡ ವ್ಯಕ್ತಿಗಳು ಬರ್ತಾರೆ ಅಂದರೆ ಅವರಿಗೆ ಚೆನ್ನಾಗಿ ತಿಳಿಸ್ಕೊಡೋರನ್ನು ಕಳಿಸ್ಕೊಡ್ಬೇಕು. ಯಾರೋ ಎಕ್ಸ್ಪ್ಲೇನ್ ಮಾಡ್ತಾರೆ, ಬಂದವ್ರನ್ನ ಎಲ್ಲರನ್ನೂ ಹೋಗಿ ಅಂತ ಕಳಿಸ್ಬಿಟ್ಟು ಯಾರು ಹೆಂಗೋ ಹೇಳ್ತಾರೆ, ಹಂಗಾಗಬಾರ್ದು. ಮ್ಯಾನೇಜ್ಮೆಂಟ್ ಬಾಬಾ ಹೇಳ್ತಾರೆ ಯಾರಿಗೆ ಯಾರು ಎಕ್ಸ್ಪ್ಲೇನ್ ಮಾಡಬೇಕು, ದೊಡ್ಡ ವ್ಯಕ್ತಿಗಳು ಯಾರು ತಿಳಿಸ್ಕೊಡ್ಬೇಕು, ಇದೆಲ್ಲ ಚೆನ್ನಾಗಿ ನೋಡ್ಕೋಬೇಕಾಗತ್ತೆ. ಕಮ್ ಸಮझाने वाले को हटा देना चाहिए. ಸೂಪರ್ವೈಸ್ ಕರ್ನೆ ಕಾ ಏಕ್ ಅಚ್ಚಾ ಹೋನಾ ಚಾಹಿಯೆ. ಚೆನ್ನಾಗಿ ತಿಳಿಸಲ್ಲ ಅಂದರೆ ಚೆನ್ನಾಗಿ ಸ್ಪಷ್ಟವಾಗಿ ದೊಡ್ಡ ವ್ಯಕ್ತಿಗಳಿಗೆ ಹೆಂಗೆ ರಾಯಲ್ಲಾಗಿ ಹೇಳಬೇಕು ಹಾಗೆ ತಿಳಿಸಲ್ಲ ಅಂದಮೇಲೆ ಅವರನ್ನು ಸ್ವಲ್ಪ ಸರಿಸ್ಬೇಕು. ತಾವು ಇರಿ ಇವ್ರು ತಿಳಿಸ್ಕೊಡ್ತಾರೆ ಅಂತ ಹೇಳಿ ಸೂಪರ್ವೈಸ್ ಮಾಡೋರು ಬಾಬಾ ಹೇಳ್ತಾರೆ ಚೆನ್ನಾಗಿರಬೇಕು. ಏಕೆಂದರೆ ಸೂಪರ್ವೈಸರ್ ಮೇಲೆ ಹೋಗುತ್ತಲ್ವ. ಈಗ ಬರ್ತಾರೆ ಯಾರೋ ತುಂಬ ಇಂಟ್ರೆಸ್ಟಿಂದ ಚೆನ್ನಾಗಿ ತಿಳ್ಕೊಬೇಕಂತ ತಿಳಿಸೋರೇ ಚೆನ್ನಾಗಿಲ್ಲ ಅಂದರೆ ಅಲ್ಲಿ ಸರ್ವೀಸಿನ ಬದಲು ಡಿಸರ್ವೀಸ್ ಆಗುತ್ತೆ. ಮತ್ತು ಯಾವ ವ್ಯಕ್ತಿನೂ ಏನೋ ವೇಷದಿಂದ ಗುರುತಿಸೋಕ್ಕಾಗಲ್ಲ, ಹೊರಗಿಂದ ಗುರುತಿಸೋಕ್ಕಾಗಲ್ಲ. ಕೆಲವು ದೊಡ್ಡ ವ್ಯಕ್ತಿಗಳು ತುಂಬ ಸರಳವಾಗಿ ಬರ್ತಾರೆ. ಬಾಬಾ ಹೇಳ್ತಾರೆ ಅದಕ್ಕೆ ಇದೆಲ್ಲ ಸೂಪರ್ವೈಸ್ ಮಾಡಬೇಕಾಗತ್ತೆ. तुमको तो महात्माओं को भी बुलाना है, तुम सिर्फ बतलाते हो कि बाबा ऐसा कहते हैं. वो ऊंचते ऊंच भगवान हैं, वही रचयिता बाप है. ಬಾಬಾ ಹೇಳ್ತಾರೆ ನೀವು ಎಕ್ಸಿಬಿಷನಲ್ಲಿ ದೊಡ್ಡ ಮಹಾತ್ಮರಿಗೂ ನಿಮಂತ್ರಣ ಕೊಡಬೇಕು, ಅವರಿಗೆ ಹೇಳಬೇಕು ಬಾಬೋರ್ ಈ ಥರ ಹೇಳ್ತಾರೆ ಅನ್ನೋದು. ಬಾಬೋರ್ ಯಾರು? ಅವರು ಶ್ರೇಷ್ಠ, ಅತಿ ಶ್ರೇಷ್ಠ ಭಗವಂತ, ಅವರೇ ರಚಯಿತ ತಂದೆ. ಬಾಕಿ ಎಲ್ಲರೂ ಅವರ ರಚನೆ. ಆಸ್ತಿ ತಂದೆಯಿಂದ ಸಿಗುತ್ತೆ ಎಂದು ಸಹೋದರರಿಂದ ಆಸ್ತಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಕೋಯಿ ಭೀ ಸುಖಧಾಮ ಕಾ ವರ್ಸಾ ದೇ ನ ಸಕೆ. ಶಿವಭಾವನ್ ವಿನಃ ಯಾರೂ ಸುಖಧಾಮದ ಆಸ್ತಿ ಕೊಡೋಕ್ಕೆ ಸಾಧ್ಯ ಇಲ್ಲ. तो वर्षा देते ही बाप है, सर्व का सद्गति करने वाला एक ही बाप है, उनको याद करना. बाप खुद आकर गोल्डन एज बनाते हैं. ಸರ್ವರಿಗೂ ಸದ್ಗತಿದಾತ ಒಬ್ಬರೇ ತಂದೆ, ಅವರನ್ನೇ ನೆನ್ಪು ಮಾಡಬೇಕು. ಬಾಬಾ ಸ್ವಯಂ ಬಂದು ಹೇಳ್ತಾರೆ, ಏನು ಹೇಳ್ತಾರೆ? ಗೋಲ್ಡನ್ ಏಜ್ ನಾನೇ ಸ್ಥಾಪನೆ ಮಾಡ್ತೀನಿ, ಬ್ರಹ್ಮನ ತನುವಲ್ಲಿ ಸ್ವರ್ಗ ಸ್ಥಾಪನೆ ಮಾಡ್ತೀನಿ, ಶಿವ ಜಯಂತಿಯನ್ನು ಆಚರಿಸ್ತೀರಿ. ಪರಂತು ವ ಕ್ಯಾ ಕರ್ತೆ ಹೇ ಸ ಮನುಷ್ಯ ಭೂಲ್ ಗಯೇ ಹೇ. ಆದರೆ ಅವ್ರು ಏನು ಮಾಡ್ತಾರೆ ಅನ್ನೋದನ್ನು
ಎಲ್ಲರೂ ಮನುಷ್ಯರು ಮರ್ತು ಬಿಟ್ಟಿದ್ದಾರೆ ಶಿವಬಾಬಾವ್ರ ಕರ್ತವ್ಯ ಏನು ಅಂತ. ಶಿವಬಾಬಾವರೇ ಬಂದು ರಾಜಯೋಗವನ್ನು ಕಲಿಸಿ ಆಸ್ತಿ ಕೊಡ್ತಾರೆ. 5000 ವರ್ಷದ ಹಿಂದೆ ಭಾರತ ಸ್ವರ್ಗ ಇತ್ತು. ಇದರಲ್ಲಿ ಲಕ್ಷಾಂತರ ವರ್ಷಗಳ ಮಾತಿಲ್ಲ. ತಿಥಿ ತಾರೀಖ್ ಸಬ್ ಹೇ, ಇನ್ಕೋ ಕೊಯ್ ಖಂಡನ್ ಕರ್ ನ ಸಕೆ. ಬಾಬಾ ಹೇಳ್ತಾರೆ ಎಲ್ಲವೂ ಸ್ಪಷ್ಟ ಅಕ್ಯುರೇಟ್ ಆಗಿದೆ, ತಿಥಿ ತಾರೀಖ್ ಎಲ್ಲನೂ. ಇದನ್ನು ಯಾರೂ ಖಂಡನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಸೃಷ್ಟಿಯ ಆಯುಷು, ಸೃಷ್ಟಿಯ ಪರಿವರ್ತನೆ ಇದ್ಯಾವುದು ಖಂಡನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೊಸ ಜಗತ್ತು ಹಾಗೂ ಹಳೆ ಜಗತ್ತು, ಹೊಸದ್ರಿಂದ ಹಳೇದು, ಹಳೇದರಿಂದ ಹೊಸದು. ಬಾಬಾ ಹೇಳ್ತಾರೆ ಈಕ್ವಲ್ ಸಮಭಾಗ. ಹಳೇದು 2500 ವರ್ಷ, ಹೊಸದು 2500 ವರ್ಷ. और सत्युग की आयु लाखों वर्ष कह देते तो कोई हिसाब हो नहीं सकता है. ಅವರು ಸತ್ಯಯುಗದ ಆಯುಷ್ಯನ್ನು ಲಕ್ಷಾಂತರ ವರ್ಷಗಳಂತ ಹೇಳಿಬಿಡ್ತಾರೆ. ಆ ಥರ ಲೆಕ್ಕ ಸಿಗದೇ ಇರುವಷ್ಟು ಸಮಯ ಅಂತೂ ಇಲ್ಲ. ಸ್ವಾಸ್ತಿಕ್ ಚಿತ್ರ ಏನಿದೆ ಪೂರ 4 ಸಮಭಾಗ ಇದೆ. 5000 ವರ್ಷವನ್ನು 4 ಸಮಭಾಗವಾಗಿ ಮಾಡಿದರೆ ಒಂದು ಯುಗದ ಆಯುಷು 1250 ವರ್ಷ. हिसाब किया जाता ना, वो लोग हिसाब तो कुछ भी जानते नहीं, इसलिए कौड़ी तुल्य कहा जाता है. ಲೆಕ್ಕ ತೆಗಿಬೋದು, ಏಕೆಂದರೆ 5000 ವರ್ಷ ಲೆಕ್ಕ, ಲಕ್ಷಾಂತರ ವರ್ಷಗಳು ಅಂದರೆ ಅದಕ್ಕೆ ಅರ್ಥನೇ ಇಲ್ಲ. ಬಾಬಾ ಹೇಳ್ತಾರೆ ಮನುಷ್ಯರಿಗೆ ಲೆಕ್ಕನೂ ಗೊತ್ತಿಲ್ಲದೆ ಇರೋ ಕಾರಣನೇ ಜೀವನ ಕವಡೆ ಥರ ಆಗಿದೆ. ಈಗ ಬಾಬೋರು ನಿಮ್ಮ ಜೀವನವನ್ನು ವಜ್ರ ಸಮಾನ ಮಾಡ್ತಾರೆ. ಎಲ್ಲರೂ ಪತೀತರು, ಭಗವಂತನ ಎಲ್ಲರೂ ನೆನ್ಪು ಮಾಡ್ತಾರೆ. उन्हों को भगवान आकर ज्ञान से गुलगुल बनाते हैं, तुम बच्चों को ज्ञान रत्नों से सजाते रहते हैं. ಭಗವಂತ ಸ್ವಯಂ ಬಂದು ಜ್ಞಾನದಿಂದ ನಿಮ್ಮನ್ನು ಪವಿತ್ರರನ್ನಾಗಿ ಮಾಡ್ತಾರೆ. ಈಗ ನಿಮ್ಮ ಮಕ್ಕಳಿಗೆ ಬಾಬೋರು ಜ್ಞಾನ ರತ್ನಗಳಿಂದ ಶೃಂಗಾರ ಮಾಡ್ತಾರೆ. ನೋಡಿ, ಆತ್ಮನ ಶುದ್ಧಿ ಮಾಡಿ ಆತ್ಮಕ್ಕೆಷ್ಟು ಶೃಂಗಾರ ಮಾಡ್ತಾರೆ. ಫಿರ್ ದೇಖೋ ತುಮ್ ಕ್ಯಾ ಬಂತೆ ಹೋ, ತುಮ್ಹಾರಿ ಏಮ್ ಅಬ್ಜೆಕ್ಟ್ ಕ್ಯಾ ಹೇ, ಭಾರತ್ ಕಿತ್ನಾ ಸಿರ್ತಾಜ್ ಥಾ ಸಬ್ ಬೋಲ್ ಗಯೇ ಹೇ. ನೋಡಿ ಅವಾಗ ನೀವು ಯಾವ ಥರ ಹಾಕ್ತೀರಿ, ನಿಮ್ಮ ಲಕ್ಷ್ಯ ಏನಿದೆ. ಭಾರತ ಮೊದಲು ಕಿರೀಟಧಾರಿಯಾಗಿತ್ತು, ಅಂದರೆ ದೇವತೆಗಳು ಡಬಲ್ ಕಿರೀಟಧಾರಿ ದೇವತೆಗಳ ರಾಜ್ಯ ಇತ್ತು. ಈಗೆಲ್ಲ ಮರ್ತು ಬಿಟ್ಟಿದ್ದೀರಿ. मुसलमानों आदि ने भी कितना सोमनाथ मंदिर से लूटकर मस्जिदों आदि में हीरे आदि जाकर लगाए, अभी उनको तो कोई वैल्यू भी कर न सकते. ಬಾಬಾ ಹೇಳ್ತಾರೆ ನೋಡಿ, ಮುಸ್ಲಿಮ್ಸು ಮೊಹಮ್ಮದ್ ಗಜನವಿ ಎಷ್ಟು ಸಲ ಸೋಮನಾಥ ಮಂದಿರವನ್ನು ಲೂಟಿ ಮಾಡಿದಂತಹ ಇತಿಹಾಸ ಇದೆ. ಎಲ್ಲ ಸಂಪತ್ತು ಭಾರತದ್ದು ಮಂದಿರಗಳದ್ದೆಲ್ಲ ತಗೊಂಡೋಗಿ ಮಸೀದಿಗಳಲ್ಲಿ ಹಾಕ್ಕೊಂಡ್ರು. ಮುತ್ತು ರತ್ನ ವಜ್ರ ವೈಢೂರ್ಯಗಳನ್ನು. ಬಾಬಾ ಹೇಳ್ತಾರೆ ಅದೆಷ್ಟು ಬೆಲೆ ಅಂತ, ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ, ಅಷ್ಟು ಸಂಪತ್ತನ್ನು ಲೂಟಿ ಮಾಡಿದ್ದಾರೆ. ಇತ್ತನಿ ಬಡಿ ಬಡಿ ಮಣಿಯ ರಾಜಾओं के ताज में रहती थी, कोई तो करोड़ों की, कोई 5 करोड़ की. ಬಾಬಾ ಹೇಳ್ತಾರೆ ಇಷ್ಟು ದೊಡ್ಡ ದೊಡ್ಡ ಮಣಿಗಳು ರಾಜರ ಕಿರೀಟದಲ್ಲಿ ಇರ್ತಾಯಿತ್ತು. ಆ ಮಣಿಗಳು, ಆ ಮಣಿಗಳು ಇಡೀ ಪ್ರಕಾಶವನ್ನು ಹರಡ್ತಾ ಇದ್ದಂಥ ಮಣಿಗಳದು, ಪ್ಯೂರ್. ಕೆಲವು ಮಣಿ ಕೋಟ್ಯಾಂತರ ರೂಪಾಯಿ, ಕೆಲವು 5 ಕೋಟಿ, ಈ ಥರ ಒಂದೊಂದು ಮಣಿ ವ್ಯಾಲ್ಯೂ. ಹಾಗಾದರೆ ಆ ಸಂಪತ್ತಿಗೆ ಎಲ್ಲಿ ಬೆಲೆ ಕಟ್ಟೋಕ್ಕಾಗುತ್ತೆ, ಲೂಟಿ ಮಾಡಿತು. ಆಜ್ಕಲ್ ತೋ ಸಬ್ ಇಮಿಟೇಷನ್ ನಿಕಲ್ ಪಡಿ ಹೇ, ಇಸ್ ದುನಿಯಾ ಮೇ ಸಬ್ ಹೇ ಆರ್ಟಿಫಿಷಿಯಲ್ ಪಾಯಿ ಕಾ ಸುಖ್. ಆದರೆ ಇವತ್ತು ಕಲಿಯುಗದಲ್ಲಿ ಎಲ್ಲ ಆರ್ಟಿಫಿಷಿಯಲ್. ಬಾಬಾ ಹೇಳ್ತಾರೆ ಈ ಜಗತ್ತಲ್ಲಿ ಆರ್ಟಿಫಿಷಿಯಲ್ ಆಗಿರೋ ಸುಖನೂ ಎಂಥದ್ದು, ಆರ್ಟಿಫಿಷಿಯಲ್, ನಯಾ ಪೈಸೆಗೂ ಬೆಲೆ ಇಲ್ಲದೆ ಇರೋ ಕ್ಷಣಿಕವಾದ ಸುಖ, ಬಾಕಿ ಎಲ್ಲ ದುಃಖ. इसीलिए सन्यासी भी कहते हैं कांग विष्टा समान सुख है, इसलिए वह घर बार छोड़ते हैं, परंतु अब तो वह भी तमो प्रधान हो पड़े हैं. ಈಗ ಸನ್ಯಾಸಿಗಳು ಈ ಸುಖ ಎಲ್ಲ ಕಾಂಗವಿಷ್ಟ ಸಮಾನ ಅಂತ ಹೇಳಿ ಮನೆ ಸುಖ ಸಂಪತ್ತು ಎಲ್ಲ ಬಿಟ್ಟು ಹೋದರು. ಆದರೆ ಈಗ ಆ ಸನ್ಯಾಸಿಗಳು ಅವರೇ ತಮೋ ಪ್ರಧಾನ ಆಗಿದ್ದಾರೆ. ಆ ಸುಖನೇ ಎಲ್ಲ ಈಗ ಬಿಟ್ಟೋಗಿದ್ದು ಯಾವುದು, ಅದನ್ನೇ ಅವರು ಅನುಭವಿಸ್ತಾರೆ. ಈಗ शहर में अंदर घुस पड़े हैं, परंतु अब किसको सुनाए, राजा रानी तो है नहीं. ಬಾಬಾ ಹೇಳ್ತಾರೆ
ಯಾವುದರಲ್ಲೀಗ ಸನ್ಯಾಸಿಗಳು ಊರೊಳಗಡೆ ಬಂದುಬಿಟ್ಟಿದ್ದಾರೆ, ಕಾಡಲ್ಲಿಲ್ಲ ಯಾರು. ಪರಂತು ಅಬ್ ಕಿಸ್ಕೋ ಸುನಾಯ್ ರಾಜ ರಾಣಿ ತೋ ಹೇ ನಹಿ. ಬಾಬಾ ಹೇಳ್ತಾರೆ, ಈಗ ಯಾರಿಗೆ ಹೇಳೋದು ಈ ಜಗತ್ತಿನ ಪರಿಸ್ಥಿತಿನ? ಕೇಳೋರು ಯಾರಿದ್ದಾರೆ? ಯಾರು ರಾಜ ರಾಣಿನೇ ಇಲ್ಲ, ಕೇಳೋರೇ ಇಲ್ಲ ಈಗ. कोई भी मानेगा नहीं, कहेंगे सबकी अपनी अपनी मत है, जो चाहे सो करे. ಎಲ್ಲ ಯಾರಿಗೆ ಹೆಂಗೆ ಇಷ್ಟ ಹಂಗಂಗೆ ನಡೀತಾ ಇದ್ದಾರಲ್ವ. ಯಾರು ಹೇಳಿದ್ದನ್ನು ಕೇಳೋರು ಇಲ್ಲ, ಹೇಳೋ ತಾಕತ್ತು ಯಾರಿಗೂ ಇಲ್ಲ. ಎಲ್ಲರಿಗೂ ಅವ್ರವ್ರದ್ದೇ ಆದ ಮತ, ಯಾರಿಗೇನು ಬೇಕೋ ಹೆಂಗೆ ಬೇಕೋ ಪ್ರಜಾರಾಜ್ಯ. संकल्प की सृष्टि है, अब तुम बच्चों को बाप गुप्त रीति पुरुषार्थ कराते रहते हैं. ಸಂಕಲ್ಪದ ಸೃಷ್ಟಿ, ಯಾರ್ಯಾರಿಗೆ ಏನೇನು ಅನಿಸುತ್ತೆ ಅನಿಸ್ದಂಗೆ ನಡ್ಕೊಳ್ಳೋದು, ವಾಸ್ತವಕ್ಕೆ ಬರೋದೇ ಇಲ್ಲ. ಈಗ ನಿಮ್ಮ ಮಕ್ಕಳಿಗೆ ಬಾಬೋರ್ ಗುಪ್ತ ರೀತಿಯಲ್ಲಿ ಪುರುಷಾರ್ಥ ಮಾಡಿಸ್ತಾ ಇರ್ತಾರೆ. तुम कितना सुख भोगते हो, दूसरे धर्म भी पिछाड़ी में जब वृद्धि को पाते तब लड़ाइयाँ आदि किटपिट होती है. पौना समय तो सुख में रहते हो, इसलिए बाबा कहते हैं तुम्हारा देवी देवता धर्म ಬಹು ಸುಖ ದೇನೆ ವಾಲಾ ಹೈ. ಬಾಬಾ ಹೇಳ್ತಾರೆ, ನೀವೆಷ್ಟು ಸುಖದ ಅನುಭವ ಮಾಡಿದ್ದೀರಿ. ಬೇರೆ ಧರ್ಮದವರೆಲ್ಲ ಆಮೇಲೆ ಬರ್ತಾರೆ, ಆಮೇಲೆ ಕ್ರಮೇಣ ಅವ್ರ ಧರ್ಮದವ್ರ ಸಂಖ್ಯೆನೂ ವೃದ್ಧಿ ಆಗ್ತಾ ಹೋಗುತ್ತೆ. ಯಾವಾಗ ಅನೇಕ ಧರ್ಮ ಅನೇಕತೆ ಆಗುತ್ತೋ ಅಲ್ಲಿ ಗಲಾಟೆ ಘರ್ಷಣೆಗಳು ಎಲ್ಲ ಶುರು ಆಗುತ್ತೆ. ಆದರೆ ಮುಕ್ಕಾಲು ಸಮಯ, ಮುಕ್ಕಾಲು ಭಾಗ ನೀವು ತುಂಬ ಸುಖವಾಗಿರ್ತೀರಿ. ಬಾಬಾ ಹೇಳ್ತಾರೆ, ನಿಮ್ಮ ದೇವಿ ದೇವತಾ ಧರ್ಮ ಬಹಳ ಸುಖ ಕೊಡುವಂಥದ್ದು. हम तुमको विश्व का मालिक बनाते हैं और धर्म स्थापक कोई राजाई नहीं स्थापन करते हैं. ಈಗ ನೀವು ಇಡೀ ವಿಶ್ವದ ಮಾಲೀಕರಾಗ್ತೀರಿ. ಬಾಬೋರು ಬಂದಿರೋದೇ ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಲಿಕ್ಕೆ. ಬೇರೆ ಧರ್ಮ ಸ್ಥಾಪಕರು ಯಾರು ರಾಜ್ಯ ಸ್ಥಾಪನೆ ಮಾಡಲ್ಲ, ಓನ್ಲಿ ಧರ್ಮ. ಆದರೆ ಬಾಬೋರು ಧರ್ಮ ಮತ್ತು ರಾಜ್ಯ ಎರಡನ್ನೂ ಸ್ಥಾಪನೆ ಮಾಡ್ತಾರೆ. वह सद्गति नहीं करते, आते हैं सिर्फ अपना धर्म स्थापन करते हैं. ಯಾವ ಧರ್ಮ ಸ್ಥಾಪಕರು ಯಾರಿಗೋ ಸದ್ಗತಿ ಕೊಡೋದಿಲ್ಲ, ಕೇವಲ ಅವ್ರು ಬರ್ತಾರೆ, ಅವ್ರ ಧರ್ಮ ಸ್ಥಾಪನೆ ಮಾಡ್ತಾರೆ. ಅವರು ಯಾವಾಗ ಅಂತ್ಯದಲ್ಲಿ ತಮೋ ಪ್ರಧಾನರಾಗ್ತಾರೆ, ಫಿರ್ ಬಾಪ್ಕೋ ಆನಾ ಪಡ್ತಾ ಸತೋ ಪ್ರಧಾನ್ ಬನಾನೆ. ಆ ಧರ್ಮದವರು ಯಾವಾಗ ಜನನ ಮರಣ ಚಕ್ರದಲ್ಲಿ ಬಂದು ತಮೋ ಪ್ರಧಾನ ಸ್ಥಿತಿಗೆ ಬರ್ತಾರೋ ಬಾಬೋರೇ ಬರ್ತಾರೆ ಅವರನ್ನು ಸತೋ ಪ್ರಧಾನರನ್ನಾಗಿ ಮಾಡಲಿಕ್ಕೆ. ತುಮಾರೆ ಪಾಸ್ ಸೌಕಡೋ ಮನುಷ್ಯ ಆತೆ ಹೇ ಪರಂತು ಕುಚ್ ಭಿ ಸಮಜ್ತೆ ನಹಿ ಹೇ. ಬಾಬಾ ಹೇಳ್ತಾರೆ, ನಿಮ್ಮ ಹತ್ರ ನೂರಾರು ಜನ ಬರ್ತಾರೆ, ಎಲ್ಲರಿಗೂ ಏನೂ ಅರ್ಥ ಆಗಲ್ಲ, ಎಲ್ಲರಿಗೂ ಅರ್ಥ ಆಗೋಕ್ಕೆ ಸಾಧ್ಯ ಇಲ್ಲ. बाबा को लिखते हैं फलाना बहुत अच्छा समझ रहा है, बहुत अच्छा है. बाबा कहते कुछ भी समझा नहीं है. ಬಾಬಾ ಅವರಿಗೆ ಮಕ್ಕಳು ಸರ್ವಿಸ್ ರಿಪೋರ್ಟ್ ಬರೀತಾರೆ, ಏನಂತಾರೆ, ಬಾಬಾ ಇಂಥವ್ರು ಇದ್ದಾರಲ್ಲ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಭಾಳ ಒಳ್ಳೆಯವರು, ಈ ಥರ ಬರೀತಾರೆ ಬಾಬಾ ಅವರಿಗೆ ಸರ್ವಿಸ್ ಸಮಾಚಾರ. ಆದರೆ ಬಾಬಾ ಹೇಳ್ತಾರೆ, ಆ ಮಗುಗೇನೂ ಅರ್ಥ ಆಗಿಲ್ಲ. ಇವರು ತಿಳ್ಕೊಳ್ಳೋದು ಜ್ಞಾನ ಹೇಳೋರು ಅವ್ರಿಗೆ ತುಂಬ ಅರ್ಥ ಆಗಿಬಿಟ್ಟಿದೆ ಅಂತ, ತಲೆ ತೂಗಿದ ತಕ್ಷಣ ಅರ್ಥ ಆಗಿಬಿಟ್ಟಿದೆ ಅಂತ ತಿಳ್ಕೊತಾರೆ. ಆದರೆ ಬಾಬಾ ಹೇಳ್ತಾರೆ ಅವ್ರಿಗೇನೂ ಅರ್ಥ ಆಗಿಲ್ಲ. ಅಗರ್ ಸಮಜ್ ಜಾಯೆ ಬಾಬಾ ಆಯಾ ಹುವಾ ಹೈ. ಪ್ರೂಫ್ ಬೇಕಲ್ಲ, ತಿಳ್ಕೊಂಡಿದ್ದಾರೆ ಅನ್ನೋದಕ್ಕೆ. ಪ್ರೂಫ್ ಇಲ್ಲದೆ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅಂದರೆ ಬಾಬಾ ಅವ್ರು ಮತ್ತೇನು ಹೇಳ್ತಾರೆ? ಏನಾದರೂ ಬಾಬಾ ಅವ್ರು ಬಂದಿದ್ದಾರೆ ಅಂತ ಅರ್ಥ ಆಗಿದ್ದರೆ विश्व का मालिक बना रहे, बस उसी समय मस्ती चढ़ जाए. ಶಿವಬಾಬೋರು ಬಂದಿದ್ದಾರೆ, ನಮಗೆ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಏನಾದರೂ ಅರ್ಥ ಆದರೆ ಆ ಗಳಿಗೆಯಲ್ಲಿ ಅವರಿಗೆ ನಶೆ ಏರ್ಬಿಡ್ಬೇಕಲ್ವ, ಅರ್ಥ ಆಗಿದೆ ಅಂದರೆ. ಫೌರನ್ ಟಿಕೆಟ್ ಲೇಕರ್ ಎ ಭಾಗೋ, ಪರಂತು ಬ್ರಾಹ್ಮಣ ಕಿ ಚಿಟ್ಟಿ ತೋ ಜರೂರ್ ಲಾನಿ ಪಡೆ ಬಾಪ್ ಸೆ ಮಿಲ್ನೆ ಕೆ ಲಿಯೆ. ಬಾಬಾ ಹೇಳ್ತಾರೆ ಅವ್ರಿಗೆ ನಿಶ್ಚಯ ಆಗಿದ್ದರೆ ಅವರು ಮಧುಬನಕ್ಕೆ ಬಾಬೋರು ಮಿಲ್ನ ಮಾಡೋಕ್ಕೆ ಬರಲೇಬೇಕು. ಮಿಲ್ನ ಮಾಡದೇ ಇರೋಕ್ಕೆ ಹೆಂಗೆ ಸಾಧ್ಯ ಅವರು? ಬಾಬಾ ಹೇಳ್ತಾರೆ ಹಾಗಂತ ನಿಶ್ಚಯ ಬಂದುಬಿಡ್ತು ನಾನು ಹೊರಟುಬಿಟ್ಟೆ ಮಧುಬನಕ್ಕೆ ಅಂದರೆ ಹಾಗಿಲ್ಲ. ಬಾಬಾ ಹೇಳ್ತಾರೆ ಇಲ್ಲಿ ನಿಯಮನೂ ಇದೆ. ನಿಮಗೆ ನಿಶ್ಚಯ ಆಯಿತು, ಅರ್ಥ ಆಯಿತು, ಮಧುಬನಕ್ಕೆ ಹೋಗಬೇಕು, ಬಾಬೋರು ಮಿಲ್ನ ಮಾಡಬೇಕಂದ್ರೆ ಟೀಚರ್ ಪರ್ಮಿಷನ್ ಲೆಟರ್ ಅವಶ್ಯಕವಾಗಿ ತರಬೇಕು ಬಾಬೋರ ಜೊತೆ ಮಿಲನ ಮಾಡಲಿಕ್ಕೆ.
ಹಾಗೆಲ್ಲರೂ ಹೋಗ್ಬೋದು ಅಂದ ತಕ್ಷಣ ಹೋಗಿಬಿಡೋಕ್ಕಾಗಲ್ಲ. ಈಗಿನ್ನೂ ರೂಲ್ಸ್ಗಳು ಇನ್ನೂ ಕಠಿಣ ಆಗಿದೆ, ಇನ್ನೂ ಆಗುತ್ತೆ ಇದು. ಏಕೆಂದರೆ ಕೆಲವ್ರು ಹಂಗೆ ತಿಳ್ಕೊತಾರೆ, ನಾವು ಮಧುಬನಕ್ಕೆ ಮನಸ್ಸಿಗೆ ಬಂದಾಗ ಹೋಗ್ಬಿಡ್ಬೋದು, ಯಾವಾಗ ಬೇಕಾದ್ರೂ ಹೆಂಗೆ ಬೇಕಾದ್ರೂ. ಹಾಗಿಲ್ಲ. ಬಾಬಾ ಹೇಳ್ತಾರೆ ಇದೆಲ್ಲ ನಿಯಮ ಇದೆ. बाप को पहचान जाए तो मिलने बिगर रह न सके, ಏಕದಮ್ ನಶಾ ಚढ़ जाए. ಬಾಬೋರ ಅರ್ಥ ಆಯಿತು ಅಂದರೆ ಮಿಲ್ನ ಮಾಡದೆ ಅವ್ರ ಕೈಯಲ್ಲಿ ಇರೋಕ್ಕಾಗಲ್ಲ. ಏಕದಮ್ ನಶೆ ಏರಿಬಿಡುತ್ತೆ. ನಶೆ ಏರಿದೆ ಅಂದರೆ ಅವರಿಗೆ ಅರ್ಥ ಆಗಿದೆ ಅಂದರೆ ಬಾಬೋರ ನಿಯಮಗಳನ್ನು ಪಾಲಿಸ್ತಾರೆ, ಬಾಬೋರ ಶ್ರೀಮತದಂತೆ ನಡೀತಾರೆ, ಶ್ರೀಮತದಂತೆ ನಿಮಿತ್ತದವ್ರಿಗೆ ಹೇಳ್ತಾರೆ, ಲೆಟ್ರು ತಗೊಳ್ತಾರೆ, ಪರ್ಮಿಷನ್. ಅದರ ಆಧಾರದ ಮೇಲೆ ಮಧುಬನಕ್ಕೆ ಹೋಗಬೇಕಾಗತ್ತೆ. जिन्हें नशा चढ़ा हुआ होगा उन्हें अंदर में बहुत खुशी रहेगी. ಯಾರಿಗೆ ನಶೆ ಇರುತ್ತೆ ಅವರಿಗೆ ಒಳಗಡೆ ತುಂಬ ಖುಷಿನೂ ಇರುತ್ತೆ. ಉನ್ಕಿ ಬುದ್ಧಿ ಮಿತ್ರ ಸಂಬಂಧಿಯೋ ಮೇ ಭಟ್ಕೇಗಿ ನಹಿ. ಯಾರ ಬುದ್ಧಿಗೆ ಬಾಬೋರು ಅರ್ಥ ಆಗಿಬಿಡ್ತಾರೋ ಅವ್ರ ಬುದ್ಧಿ ಮಿತ್ರ ಸಂಬಂಧಿಕರಲ್ಲಿ ಅಲ್ದಾಡೋದಿಲ್ಲ. ಸಂಬಂಧಗಳಲ್ಲಿ ಇರ್ತಾರಷ್ಟೇ, ಬುದ್ಧಿ ಎಲ್ಲೂ ಸಿಕ್ಕಾಕೊಳ್ಳೋದಿಲ್ಲ. ಪರಂತು ಬಹುತೋಂಕಿ ಭಟಕ್ತಿ ರೇತಿ ಹೇ. ಆದರೆ ಬಹಳಷ್ಟು ಮಕ್ಕಳ ಬುದ್ಧಿ ಅಲಿತಾ ಇರುತ್ತೆ ಮಿತ್ರ ಸಂಬಂಧಿಕರಲ್ಲಿ. ಅಂದರೆ ಅರ್ಥ ಏನು? ಬಾಬೋರು ಸಿಕ್ಕಿದ್ದಾರೆ ಅನ್ನೋ ಆ ನಶೆ ಇಲ್ಲ, ಆ ನಿಶ್ಚಯ, ಖುಷಿ ಇಲ್ಲ, ಅದಕ್ಕೆ ಬುದ್ಧಿ ಅಲ್ದಾಡುತ್ತೆ. ಮಕ್ಕಳೇ ಗೃಹಸ್ಥ ವ್ಯವಹಾರದಲ್ಲಿರ್ತಾ ಕಮಲ ಪುಷ್ಪ ಸಮಾನ ಪವಿತ್ರರಾಗಿ ಅವ್ರ ಬಾಕಿ ಯಾದ ಮೇ ರೆಹನಾ ಹೇ ಬಹುತ್ ಸಹಜ್. ಮತ್ತು ಬಾಬೋರ ನೆನಪಲ್ಲಿರಬೇಕು ಮಕ್ಕಳೇ, ಇದು ಬಹಳ ಸಹಜ. ಎಷ್ಟು ಸಾಧ್ಯ ಅಷ್ಟು ಬಾಬೋರ್ ನೆನ್ಪು ಮಾಡ್ತಾಯಿರಿ. जैसे ऑफिस से छुट्टी लेते हैं वैसे धंधे से छुट्टी पाकर 1-2 दिन याद की यात्रा में बैठ जाओ. ಬಾಬೋರು ಎಷ್ಟು ಯುಕ್ತಿ, ಎಷ್ಟು ವಿಧಿ ಎಲ್ಲ ಹೇಳ್ಕೊಡ್ತಾರೆ. ಬಾಬಾ ಹೇಳ್ತಾರೆ, ನೀವು ಆಫೀಸಿಗೆ ಹೋಗ್ತೀರಾ, ಡ್ಯೂಟಿಲಿದ್ದೀರಿ, ಯಾವಾಗಾರು 1-2 ದಿನ ರಜಾ ತಗೊಂಡು ಬಾಬೋರ ನೆನಪಲ್ಲಿ ಕೂತ್ಕೋಬೇಕು. ಟೈಮ್ ಇಲ್ಲ ಅಂತ ಬರೀ ಲೌಕಿಕ ಸಂಪಾದನೆಯಿಂದೆ ಓಡೋದಲ್ಲ. ರಜಾ ಬೇರೆ ಬೇರೆ ನಿಮ್ಮ ಕೆಲಸ ಕಾರ್ಯಗಳು, ಮದುವೆ, ಗೃಹ ಪ್ರವೇಶ, ಮತ್ತೊಂದು ಎಲ್ಲದಕ್ಕೂ ರಜಾ ಹಾಕ್ತೀರಿ ಅಲ್ಲ. ಬಾಬಾ ಹೇಳ್ತಾರೆ ಅದೇ ಥರ ನಿಮ್ಮ ಪುರುಷಾರ್ಥಕ್ಕೂ ರಜಾ ಹಾಕ್ಕೊಳ್ಳಿ. 1-2 ದಿನ ಕೂತ್ಕೊಂಡು ಬಾಬೋರ ನೆನಪು ಮಾಡಿ. ಪುರುಷಾರ್ಥ ಗಡಿ ಗಡಿ ಯಾದ ಮೇ बैठने के लिए अच्छा सारा दिन व्रत रख लेता हूँ बाप को याद करने का. ಪದೇ ಪದೇ ಬಾಬೋರ ನೆನಪಲ್ಲಿರಲಿಕ್ಕೆ, ಬಾಬೋರ ನೆನಪಲ್ಲಿರೋ ಇಡೀ ದಿನ ಇರ್ತೀನಿ ಅನ್ನೋ ವ್ರತ ತಗೋಬೇಕು. ವ್ರತ ತಗೋಬೇಕಂದ್ರೆ ಅಷ್ಟೊಂದು ಅಟೆನ್ಷನ್ ಇರಬೇಕು. ಆ ಥರ ಅಟೆನ್ಷನ್ ಇರಬೇಕು ಅಂದರೆ ಅಷ್ಟು ಇಚ್ಛಾಶಕ್ತಿ ಬೇಕು. ರಜಾ ಹಾಕ್ಕೊಂಡು ನಾನು ಪುರುಷಾರ್ಥ ಮಾಡ್ತೀನಿ ನೋಡಿ, ಹೆಂಗೆ ಸೇವೆ ಇದ್ದಾಗ ರಜಾ ಹಾಕಿ ಸೇವೆ ಮಾಡ್ತೀರಿ, ಅದೇ ಥರ ಬಾಬೋರ್ ನೆನಪು ಮಾಡಲಿಕ್ಕೂ ಪುರುಷಾರ್ಥ ಮಾಡಲಿಕ್ಕೂ ಸಮಯ ತಗೋಬೇಕು. कितना जमा हो जाएगा विक्रम भी विनाश होंगे बाप की याद से सतो प्रधान बनना है. ನೀವು ಬಾಬೋರ್ ನೆನ್ಪು ಮಾಡಿ ವ್ರತ ತಗೊಳ್ಳಿ, ಎಷ್ಟು ಜಮಾ ಆಯಿತು ನೋಡಿ. ವಿಕರ್ಮನೂ ವಿನಾಶ ಆಗುತ್ತೆ. ಬಾಬೋರ ನೆನಪಿಂದ ಆತ್ಮ ಸತೋ ಪ್ರಧಾನ ಆಗುತ್ತೆ. ಇಡೀ ದಿನ ಪೂರಾ ಯೋಗ್ತೋ ಕಿಸ್ಕಾ ಲಗ್ ನೈ ಸಕಿ. ರಜಾ ಹಾಕಿ ಇಡೀ ದಿನ ನಾನು ಬಾಬೋರ್ ನೆನಪಲ್ಲೇ ಇದ್ದೆ, ಆ ಥರ ಯೋಗ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ಪ್ರಯತ್ನ ಪುರುಷಾರ್ಥ ಮಾಡಿ. ಮಾಯೆ ವಿಘ್ನ ಅವಶ್ಯಕವಾಗಿ ಹಾಕುತ್ತೆ. ಫಿರ್ ಭಿ ಪುರುಷಾರ್ಥ ಕರ್ತೆ ಕರ್ತೆ ವಿಜಯ್ ಪಾಲೆಂಗೆ. ಆ ಥರ ಪುರುಷಾರ್ಥ ಮಾಡ್ತಾ ಮಾಡ್ತಾ, ಯುದ್ಧ ಮಾಡ್ತಾ ಮಾಡ್ತಾ ಒಂದಿನ ವಿಜಯವನ್ನು ಪಡ್ಕೊಂಡು ಬಿಡ್ತೀರಿ. ಬಸ್ ಆಜ್ ಕಾ ಸಾರಾ ದಿನ್ ಬಗೀಚೆ ಮೇ ಬೈಟ್ ಬಾಪ್ ಕೋ ಯಾದ್ ಕರ್ತಾ ಹೂँ. ನಿಮಗೆ ನೀವೇ ಪ್ರತಿಜ್ಞೆ ಮಾಡಿ, ನಿಮಗೆ ನೀವೇ ದೃಢತೆ ತಂದ್ಕೊಳ್ಳಿ, ನಾನು ಇವತ್ತೆಲ್ಲ ಕೆಲಸ ಕಾರ್ಯಗಳಿಂದ ನಿವೃತ್ತ ಆಗಿ ರಜೆ ಹಾಕಿ ನಾನು ಇಂಥ ಕಡೆ ಕೂತ್ಕೊಂಡು ಈ ಥರ ಪಾರ್ಕಲ್ಲೋ ಎಲ್ಲ ಒಂದು ಪ್ರಶಾಂತವಾಗಿರೋ ಸ್ಥಾನದಲ್ಲಿ ಕೂತ್ಕೊಂಡು ಬಾಬೋರ್ ನೆನ್ಪು ಮಾಡ್ತೀನಿ. ಖಾನೆ ಪರ್ ಭಿ ಬಸ್ ಯಾದ್ ಮೇ ಬೈಟ್ ಜಾತಾ ಹೂँ ಯೇ ಹೇ ಮೆಹನತ್. ಊಟ ಮಾಡ್ತೀರಿ, ಉಪವಾಸ ಅಂತೂ ಯಾರು ಯೋಗ ಮಾಡೋಕ್ಕಾಗಲ್ಲ, ಊಟ ಮಾಡ್ತೀರಿ ಬಾಬೋರ ನೆನಪಲ್ಲಿ. ಇದೆಲ್ಲ ಪರಿಶ್ರಮ ಪಡಬೇಕು. ನಾವು ಪಾವನರು ಅವಶ್ಯಕವಾಗಿ ಆಗಬೇಕು. ಮೆಹನತ್ ಕರ್ನಿ ಹೇ ಅವರೋं को भी ರಾಸ್ತಾ ಬತಾನಾ ಹೇ. ತನಗೋಸ್ಕರ ತಾನು ಪರಿಶ್ರಮ ಪಡಬೇಕು, ಬೇರೆ ಆತ್ಮಗಳಿಗೆ ದಾರಿ ತೋರ್ಸೋಕ್ಕೂ ಸರ್ವೀಸ್ ಮಾಡೋಕ್ಕೂ ಪರಿಶ್ರಮ ಪಡಬೇಕು. ಬ್ಯಾಡ್ಜ್ ತೋ ಬಹುತ್ ಅಚ್ಚಿ ಚೀज़ ಹೇ
रास्ते में आपस में भी बात करते रहेंगे, बहुत आकर सुनेंगे. ಬಾಬಾ ಹೇಳ್ತಾರೆ ಬ್ಯಾಡ್ಜು ತುಂಬ ಚೆನ್ನಾಗಿದೆ, ಸರ್ವೀಸಿನ ಸಾಧನ ಇದು. ನೀವು ರಸ್ತೆಯಲ್ಲಿ ಯಾರಾದರೂ ಒಬ್ರಿಗೋ ಪರಸ್ಪರ ನೀವು ಇದನ್ನು ಹೇಳ್ತಾ ಇದ್ದರೆ ನೋಡ್ತಾರೆ ಜನ, ಏನಿದು, ಏನು ಹೇಳ್ತಿದ್ದಾರೆ, ಇವ್ರು ಏನು ಕೇಳ್ತಿದ್ದಾರೆ. ಒಬ್ಬರನ್ನು ನೋಡಿ ಅನೇಕರು ಬಂದು ಕೇಳ್ತಾರೆ. ಬಾಬಾ ಕೇತೆ ಮುझे ಯಾದ್ ಕರೋ ಬಸ್, ಮೆಸೇಜ್ ಮಿಲ್ ಗಯಾ ತೋ ಹಮ್ ರೆಸ್ಪಾನ್ಸಿಬಿಲಿಟಿ ಸೆ ಚೂಟ್ ಗಯೆ. ಬಾಬಾ ಹೇಳ್ತಾರೆ ಮಕ್ಕಳೇ, ಒಂದು ನೀವು ನನ್ನನ್ನು ನೆನ್ಪು ಮಾಡಿ, ಎರಡನೇದೇನು ಎಲ್ಲರಿಗೂ ನನ್ನ ಸಂದೇಶನ ತಲುಪಿಸಿ. ನಿಮ್ಮ ಕರ್ತವ್ಯ ಇದು, ನಿಮ್ಮ ಜವಾಬ್ದಾರಿ. ನೀವು ಎಲ್ಲರಿಗೂ ಬಾಬೋರು ಸಂದೇಶ ಕೊಟ್ರಿ ಅಂದರೆ ನೀವು ಜವಾಬ್ದಾರಿಯಿಂದ ಹೊರಗೆ ಬರ್ತೀರಿ. ನಿಮ್ಮ ಕರ್ತವ್ಯ ಮಾಡಿದ್ರಿ, ಜವಾಬ್ದಾರಿ ಮುಗೀತು, ಇನ್ನು ಅವ್ರಿಗೆ ಬಿಟ್ಟಿದ್ದು. ಇಷ್ಟಂತೂ ಮಾಡಬೇಕು. ಅವ್ರ ಮಿತ್ರರೋ ಸಂಬಂಧಿಕರೋ ಯಾರೇ ಆಗಲಿ ಬಾಬೋರ ಪರಿಚಯ ಕೊಡಿ, ಆಮೇಲೆ ಅವ್ರ ಜವಾಬ್ದಾರರು. ನಿಮ್ಮ ಜವಾಬ್ದಾರಿನ ನೀವು ಮುಗಿಸ್ಕೊಳ್ತೀರಿ. अच्छा, मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार, गुड मॉर्निंग, नमस्ते नमस्ते नमस्ते. धारणेಗೋಸ್ಕರ मुख्य सारांश. धंधे आदि से जब छुट्टी मिले याद में रहने का व्रत लेना है. माया पर विजय प्राप्त करने के लिए याद की मेहनत करनी है. ನಿಮ್ಮ ಕರ್ತವ್ಯ ಜವಾಬ್ದಾರಿ ಏನಿದೆ, ವ್ಯಾಪಾರನ ವ್ಯವಹಾರನ ಆಫೀಸ ಸ್ಕೂಲ ಏನು ಮಾಡ್ತೀರಿ, ಅದರಿಂದ ಯಾವಾಗ ರಜಾ ಸಿಗುತ್ತೆ, ಇಲ್ಲ ಬಾಬಾ ಹೇಳಿದ್ರಲ್ಲ ಮುರಳಿಯಲ್ಲಿ, ಒಂದೆರಡು ದಿನ ರಜೆ ಹಾಕ್ಕೊಳ್ಳಿ. ಏನಾದರೂ ಮಾಡಿ ಬಾಬೋರ ನೆನಪಲ್ಲಿರೋ ವ್ರತ ತಗೊಳ್ಳಿ. ಮಾಯೆ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಬಾಬೋರ ನೆನಪಲ್ಲಿರೋ ಪರಿಶ್ರಮ ಪಡಬೇಕು. ಎರಡನೇದು, ಬಹುತ್ ನಮ್ರತಾ और प्रेम भाव से मुस्कुराते हुए मित्र संबंधियों की सेवा करनी है. ಮೊಟ್ಟ ಮೊದಲನೇ ಸೇವೆ ಇದೇನೆ. ಜ್ಞಾನ ಹೇಳೋದು ಆಮೇಲೆ, ಇಲ್ಲ ತುಂಬ ಚೆನ್ನಾಗಿ ಜ್ಞಾನ ಹೇಳಿ ಧಾರಣೆನೇ ಇಲ್ಲ ಸಂಬಂಧಗಳಲ್ಲಿ ನಡ್ಕೊಳ್ಳುವಾಗ ಅಂದರೆ ಡಿಸ್ಸರ್ವಿಸ್ ಆಗುತ್ತೆ. ಬಹಳ ನಮ್ರತೆಯಿಂದ ಪ್ರೇಮ ಭಾವದಿಂದ ಮುಗುಳ್ನಗ್ತಾ ಶಾಂತಿಯಿಂದ ಮಿತ್ರ ಸಂಬಂಧಿಕರ ಸೇವೆ ಮಾಡಿ. उनमें बुद्धि को भटकाना नहीं है, प्यार से बाप का परिचय देना है. ಅವರಲ್ಲಿ ನಿಮ್ಮ ಬುದ್ಧಿ ಅಲ್ದಾಡಬಾರ್ದು, ಸಿಕ್ಕಾಕೊಳ್ಬಾರ್ದು. ಬಾಬಾ ಹೇಳ್ತಾರೆ ಪ್ರೀತಿಯಿಂದ ಬಾಬೋರ ಪರಿಚಯ ಕೊಡಿ. ಅದನ್ನು ಅವಕಾಶ ನೋಡಿ, ಸಮಯ ನೋಡಿ, ಸಂದರ್ಭ ನೋಡಿ ನೀವು ಈ ಜ್ಞಾನದ ಬಾಣ ಬಿಡಬೇಕು. ಪ್ರೀತಿಯಿಂದ ಬಾಬೋರ ಪರಿಚಯ ಕೊಡಿ. ವರದಾನ. चलते फिरते फरिश्ते स्वरूप का साक्षात्कार कराने वाले साक्षात्कार मूर्त भव. ನಡೀತಾ ಓಡಾಡ್ತನು ಫರಿಷ್ಠ ಸ್ವರೂಪದ ಸಾಕ್ಷಾತ್ಕಾರ ಮಾಡಿಸುವಂಥವರೇ ಸಾಕ್ಷಾತ್ಕಾರ ಮೂರ್ತಿ ಭವ. जैसे शुरू में चलते फिरते ब्रह्मा गुम होकर श्री कृष्ण दिखाई देते थे. ಹೇಗೆ ಶುರುನಲ್ಲಿ ಆದಿಯಲ್ಲಿ ನಡೀತಾ ಓಡಾಡ್ತಾ ಬ್ರಹ್ಮ ಬಾಬೋರನ್ನು ನೋಡಿದರೆ ಬ್ರಹ್ಮ ಬಾಬೋರೇ ಕಾಣಿಸ್ತಿರ್ಲಿಲ್ಲ, ಶ್ರೀಕೃಷ್ಣನ ಸ್ವರೂಪ ಕಾಣಿಸ್ತಾ ಇತ್ತು. ಇಸಿ ಸಾಕ್ಷಾತ್ಕಾರನೇ ಸಬ್ ಕುಚ್ ಜುಡಾ ದಿಯಾ. ಈ ಸಾಕ್ಷಾತ್ಕಾರ ಯಾರಿಗೆಲ್ಲ ಆಯಿತು ಆಟೋಮೆಟಿಕ್ಕಾಗಿ ಎಲ್ಲದನ್ನು ಬಿಟ್ಬಿಟ್ರು, ಎಲ್ಲದನ್ನು ಬಿಡಿಸ್ತಿದ್ದು. ಐಸೆ ಸಾಕ್ಷಾತ್ಕಾರ ದ್ವಾರ ಅಭಿ ಭಿ ಸೇವಾ. ಈಗಲೂ ಈ ಥರ ಸಾಕ್ಷಾತ್ಕಾರದಿಂದ ಸೇವೆ ಆಗಬೇಕು. जब साक्षात्कार से प्राप्ति होगी बनने के बिना रह नहीं सकेंगे, इसलिए चलते फिरते फरिश्ते स्वरूप का साक्षात्कार कराओ. ಬಾಬಾ ಹೇಳ್ತಾರೆ ಯಾವಾಗ ಸಾಕ್ಷಾತ್ಕಾರದಿಂದ ಪ್ರಾಪ್ತಿಯಾಗುತ್ತೋ ಅವರು ಅದನ್ನು ಆಗದೆ ಇರೋಕ್ಕಾಗಲ್ಲ. ಏನು ಆಗಬೇಕು ಅನ್ನೋದು ಅವರಿಗೆ ಸಾಕ್ಷಾತ್ಕಾರ ಆಗುತ್ತೆ, ಏನು ಮಾಡಬೇಕು ಅದನ್ನು ಅವ್ರು ಮಾಡದೇ ಇರೋಕ್ಕಾಗಲ್ಲ. ಆದ್ದರಿಂದ ನಡೀತಾ ಓಡಾಡ್ತಾ ಪ್ರತಿ ಕರ್ಮ ಮಾಡ್ತಾನೂ ಫರಿಷ್ಠ ಸ್ವರೂಪದ ಸಾಕ್ಷಾತ್ಕಾರ ಮಾಡಿಸಿ. ಭಾಷಣ ವಾಲೆ ಬಹುತ್ ಹೈ, ಲೇಕಿನ್ ಆ ವಾಸನಾ ದೇನೆ ವಾಲೆ ಬನೋ, ತಬ್ ಸಮझेंगे
ಅಲ್ಲಾಹ ಲೋಗ್ ಹೇ. ಭಾಷಣ ಮಾಡೋರು ತುಂಬ ಜನ ಇದ್ದಾರೆ ನೋಡಿ. ಯಾರಿಗೆ ಭಾಷಣ ಮಾಡೋಕ್ಕೆ ಬರಲ್ಲ? ಒಂದಿನ ಕೋರ್ಸ್ ಕೇಳಿದವರು ಭಾಷಣ ಮಾಡ್ತಾರೆ ಇವತ್ತು. ಆದರೆ ಬಾಬಾ ಹೇಳ್ತಾರೆ, ಭಾಷಣ ಅನುಭವ ಮಾಡಿಸಿ, ಅನುಭವ ಮಾಡಿಸುವಂಥವರಾಗಿ, ಆವಾಗ ಎಲ್ಲರಿಗೂ ಅನುಭವ ಆಗುತ್ತೆ ಇವರು ಸಾಮಾನ್ಯ ಜನ ಅಲ್ಲ, ಅಲ್ಲಾ ಲೋಗ್ ಹೇ. ಹೇಗೆ ಆದಿಯಲ್ಲೂ ಯಾವಾಗ ಪಾರ್ಟಿಷನ್ ಆಯಿತೋ ಆ ಸಮಯದಲ್ಲೂ ಎಲ್ಲರೂ ಪಾಕಿಸ್ತಾನಲ್ಲಿ ಬಾಬೋರ್ ಮಕ್ಕಳನ್ನು, ಬಾಬೋರ್ ಪರಿವಾರನ ಅಲ್ಲಾ ಲೋಗ್ ಅಂತಲೇ ಕರೀತಾಯಿದ್ರು. ಅದೇ ಥರ ಬಾಬಾ ಹೇಳ್ತಾರೆ, ಆ ಅನುಭವ ಅವ್ರಿಗೆ ಮಾಡಿಸಿ, ಆವಾಗ ಅವ್ರಿಗೂ ಅನಿಸುತ್ತೆ ಇವರು ಸಾಮಾನ್ಯ ವ್ಯಕ್ತಿಗಳಲ್ಲ, ಅಲ್ಲನ ಮಕ್ಕಳು ಅಂತ ಹೇಳಿ. ಹೇಗೆ ಬ್ರಹ್ಮ ಬಾಬೋರು ಸಾಕ್ಷಾತ್ಕಾರ ಮೂರ್ತಿಯಾದರೂ ಅದೇ ಥರ ನೀವು ಸಾಕ್ಷಾತ್ಕಾರ ಮೂರ್ತಿಯಾಗಿ. ಯಾವಾಗ ಮಾಡ್ಸೋಕ್ಕೆ ಸಾಧ್ಯ ಸಾಕ್ಷಾತ್ಕಾರ? ನೀವು ನಡೀತಾ ಓಡಾಡ್ತಾ ಪ್ರತಿ ಕರ್ಮ ಮಾಡ್ತಾನೋ ಫರಿಷ್ಠಾ ಸ್ವರೂಪದಲ್ಲಿದ್ದರೆ ನಿಮ್ಮ ಸ್ವರೂಪನೇ ಸಾಕ್ಷಾತ್ಕಾರ ಮಾಡಿಸುತ್ತೆ. ಸ್ಲೋಗನ್: ಸದಾ ರೂಹಾನಿ ಮೌಜ್ ಕಾ ಅನುಭವ ಕರ್ತೆ ರಹೋ, ಕಭಿ ಭಿ ಮೂಂಜೇಂಗೆ ನಹಿ. ಸದಾ ಆತ್ಮೀಯ ಆನಂದದ ಅನುಭವ ಮಾಡ್ತಾಯಿರಿ, ಎಂದು ನೀವು ಗೊಂದಲದಲ್ಲಿ ಸಿಕ್ಕಾಕ್ಕೊಳ್ಳೋದಿಲ್ಲ. ಇವತ್ತಿನ ಅಭ್ಯಾಸಕ್ಕೆ ತನ್ನ ಶಕ್ತಿಶಾಲಿ ಮನಸ್ಸಿಂದ ಸಕಾಶ ಕೊಡೋ ಸೇವೆ ಮಾಡಿ. अब अपने दिल की शुभ भावनाएं अन्य आत्माओं तक पहुंचाओ. ಈಗ ನಿಮ್ಮ ಹೃದಯದಲ್ಲಿರೋ ಶುಭ ಭಾವನೆ, ಆ ಶುಭ ಭಾವನೆಯನ್ನು ಅನ್ಯ ಆತ್ಮಗಳವರೆಗೂ ತಲುಪಿಸಿ. ಆ ಶುಭ ಭಾವನೆಯ ಕಿರಣಗಳನ್ನು ದೂರದವರೆಗೂ ಹರಡಿ. साइलेंस की शक्ति को प्रत्यक्ष करो. हर एक ब्राह्मण बच्चे में इस साइलेंस की शक्ति है. ಸೈಲೆನ್ಸಿನ ಶಕ್ತಿಯನ್ನು ಪ್ರತ್ಯಕ್ಷ ಮಾಡಿ. ಪ್ರತಿಯೊಂದು ಬ್ರಾಹ್ಮಣ ಮಕ್ಕಳಲ್ಲೂ ಸೈಲೆನ್ಸಿನ ಶಕ್ತಿ ಇದೆ. ಸಿರ್ಫ್ ಈ ಶಕ್ತಿ ಕೋ ಮನ್ ಸೆ ತನ್ ಸೆ ಇಮರ್ಜ್ ಕರೋ. ಆದರೆ ಈ ಶಕ್ತಿಯನ್ನು ಮನಸ್ಸಲ್ಲಿ ತನುವಲ್ಲಿ ಇಮರ್ಜ್ ಮಾಡಿ. ಅಂದರೆ ಅದು ನಿಮ್ಮ ಚಲನೆ ಚೆಹರೆಯಲ್ಲಿ ಇಮರ್ಜ್ ಆಗಿ ಕಾಣಬೇಕು. ನಿಮ್ಮ ಹತ್ರ ಆ ಸೈಲೆನ್ಸಿನ ಶಕ್ತಿ ಏನಿದೆ. एक सेकंड में मन के संकल्पों को एकाग्र कर लो तो वायुमंडल में साइलेंस की शक्ति के प्रकंपन स्वतः फैलते रहेंगे. ಒಂದು ಸೆಕೆಂಡಲ್ಲಿ ನಿಮ್ಮ ಮನಸ್ಸಿನ ಸಂಕಲ್ಪಗಳನ್ನು ಏಕಾಗ್ರ ಮಾಡಿ. ಸೈಲೆನ್ಸ್ ಅಂದರೆ ಬಾಬೋರ್ ನೆನಪಲ್ಲಿ ಏಕಾಗ್ರ ಮಾಡಿ. ವಾಯುಮಂಡಲದಲ್ಲಿ ಸೈಲೆನ್ಸಿನ ಶಕ್ತಿಯ ಪ್ರಕಂಪನಗಳು ಸ್ವತಃ ಹರಡ್ತಾ ಹೋಗುತ್ತೆ. ಸೈಲೆನ್ಸ್ ಪವರ್ ಅಂದ್ರೇ ಬಾಬೋರೊಬ್ಬರ ನೆನಪಲ್ಲಿರೋ ಲಗನಲ್ಲಿ ಮಗ್ನ ಆಗಿರೋ ಪವರೇ ಸೈಲೆನ್ಸ್ ಪವರ್. ಯೋಗ ಬಲ ಅಂತ ಹೇಳಿ, ಸೈಲೆನ್ಸ್ ಪವರ್ ಅಂತ ಹೇಳಿ. ಈ ಶಕ್ತಿಯಿಂದ, ಈ ಶಕ್ತಿಯನ್ನು ನೀವು ಮನಸ್ಸಲ್ಲಿ ತನುವಲ್ಲಿ ಇಮರ್ಜ್ ಮಾಡಿ. ಒಂದು ಸೆಕೆಂಡಲ್ಲಿ ಮನಸ್ಸಿನ ಸಂಕಲ್ಪಗಳನ್ನು ಏಕಾಗ್ರ ಮಾಡಿ. ಆಗ ವಾಯುಮಂಡಲದಲ್ಲೂ ಆ ಶಾಂತಿಯ ಶಕ್ತಿಯ ಪ್ರಕಂಪನಗಳು ಸ್ವತಃ ಹರಡುತ್ತೆ. ಆ ಪ್ರಕಂಪನಗಳನ್ನು ಹರಡುತ್ತಾ ಹೋಗಿ. ಸ್ವಯಮೂ ಅನುಭವ ಮಾಡಿ, ಇಡೀ ವಿಶ್ವಕ್ಕೂ ಇದನ್ನು ಹರಡಿ. ಅಂದರೆ ಆ ಸ್ವಮಾನ ಇರಬೇಕು. ಬಾಬೋರ ನೆನಪಲ್ಲಿದ್ದು ಶಾಂತಿಯ ಶಕ್ತಿಯನ್ನು ಎಲ್ಲರಿಗೂ ಹರಡುವಂಥದ್ದು. ಮುರಳಿ ಸಾರ, ನಿಮ್ಮ ಮಾತು ಮಧುರವಾಗಿರಲಿ, ಫಸ್ಟ್ ಕ್ಲಾಸ್. ಬಾಬೋರ್ ಹೇಗೆ ದುಃಖ ಹರ್ತ ಸುಖ ಕರ್ತ, ನೀವು ತಂದೆ ಸಮಾನ ಎಲ್ಲರಿಗೂ ಸುಖ ಕೊಡಿ. ಮಿತ್ರ ಸಂಬಂಧಿಕರಿಗೆ, ಬೇರೆಯವ್ರಿಗೆ ಜ್ಞಾನ ಹೇಳಿದ್ರೆ ದೂರದವರು ತುಂಬ ಚೆನ್ನಾಗಿ ಹೇಳ್ತಾರೆ, ತುಂಬ ಒಳ್ಳೆಯವರು, ದೂರದವರು ಹೇಳ್ತಾರೆ. ಏಕೆಂದರೆ ದೂರದಲ್ಲಿ ಹಾಯ್ ಬಾಯ್. ಆದರೆ ಮಿತ್ರ ಸಂಬಂಧಿಕರು ಸರ್ಟಿಫಿಕೇಟ್ ಕೊಡಬೇಕಲ್ಲ. ಅದಕ್ಕೆ ಮಿತ್ರ ಸಂಬಂಧಿಕರಿಗೆ ಜ್ಞಾನ ಕೊಡೋ ಯುಕ್ತಿ ಏನು ಅಂದರೆ, ಎಲ್ಲರ ಜೊತೆನೂ ಬಹಳ ನಮ್ರತೆಯಿಂದ ಪ್ರೇಮ ಭಾವದಿಂದ ಮುಗುಳ್ನಗ್ತಾ ಮಾತಾಡಿ, ಮಧುರತೆ ತಿಳಿಸಿ. ಇದೇ ಮಹಾಭಾರತ ಯುದ್ಧ, ಅಂತಿಮ ಯುದ್ಧ. ಇದು ರುದ್ರ ಜ್ಞಾನ ಯಜ್ಞ. ಇದು ಈಗ ಜನ್ಮ ಜನ್ಮಾಂತರದ ಏನು ಪದ್ಧತಿ ಭಕ್ತಿದಿತ್ತು ಅದನ್ನು ಬಿಟ್ಟು ಈಗ ಬಾಬೋರು ಜ್ಞಾನ ಕೊಡ್ತಾ ಇದ್ದಾರೆ. ಇದು ಶುರು ಆಗಿದೆ. ಇದನ್ನು ಹೇಳಿ. ಆದರೆ ಹೇಳೋಕ್ಕೆ ಸಮಯ, ಮೋಡು, ಅವಕಾಶ ಎಲ್ಲ ನೋಡ್ಕೊಂಡು ಹೇಳಬೇಕು. ಪರಿವಾರದಲ್ಲಿ ಪ್ರೀತಿಯಿಂದ ಇರಿ, ಯಾರಿಗೂ ದುಃಖ ಕೊಡಬೇಡಿ.
ಇದೇ ಮೊದಲನೇ ಸರ್ವೀಸು. ಏಕೆಂದರೆ ಎಷ್ಟೊಂದು ಪರಿವಾರದಲ್ಲಿ ಕಂಪ್ಲೇಂಟ್ ಬರುತ್ತಲ್ಲ, ನಮ್ಮ ಮನೇಲಿ ಬರ್ತಾರೆ, ಅವ್ರ ಕೋಪ ಬಿಟ್ಟಿಲ್ಲ, ಅವ್ರು ಏನೂ ಚೇಂಜ್ ಆಗಿಲ್ಲ, ಎಷ್ಟೊಂದು ಕಂಪ್ಲೇಂಟ್ಸ್ ಬರುತ್ತೆ, ಡಿಸ್ಸರ್ವೀಸ್ ಆಗುತ್ತೆ. ಅದಕ್ಕೆ ಧಾರಣೆನೇ ಮೊದಲ ಸೇವೆ. ಮತ್ತು ಎಕ್ಸಿಬಿಷನಲ್ಲೂ ತಿಳಿಸ್ಕೊಡುವಂಥವರು ಬಹಳ ತಿಳುವಳಿಕೆ ಇರೋರಾಗಬೇಕು. ಬಾಬಾ ಹೇಳ್ತಾರೆ ಒಳ್ಳೆ ಸೂಪರ್ವೈಸ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಅಲ್ಲೂ ಡಿಸ್ಸರ್ವೀಸ್ ಆಗುತ್ತೆ. ಇವರು ಏನೋ ಕೇಳ್ತಾರೆ, ಹೇಳಕ್ಕೆ ಬರಲಿಲ್ಲ ಅಂದರೆ ಇವ್ರ ಹತ್ರ ಇಷ್ಟೇ ತಿಳುವಳಿಕೆ ಇರೋದು, ಇಷ್ಟೇ ಜ್ಞಾನ ಅಂತ ಹೊರಟೋಗ್ಬಿಡ್ತಾರೆ. ಅದೆಲ್ಲ ನಿಮ್ಮ ಮಕ್ಕಳಿಗೆ ಗಮನ ಇರಬೇಕು. ಓಂ ಶಾಂತಿ.